ಪ್ರಥಮವಾಗಿ ಹಾಸನ ಜಿಲ್ಲೆಯ ಎಲ್ಲ ನನ್ನ ತಂದೆ ತಾಯಂದಿರು, ಅದರಲ್ಲೂ ವಿಶೇಷವಾಗಿ ಇವತ್ತಿನ ಈ ಒಂದು ನಿಮ್ಮ ಪಕ್ಷ ಇದು, ನೀವು ಬೆಳೆಸಿರ್ತಕ್ಕಂಥ ಪಕ್ಷ ಇದು, ಜಾತ್ಯತೀತ ಜನತಾದಳ 2004ರಲ್ಲಿ ಹೊರೆಯನ್ನು ಹೊತ್ತಿರ್ತಕ್ಕಂಥ ಮಹಿಳೆ ಗುರುತಿನ ಚಿಹ್ನೆಯೊಂದಿಗೆ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ನಿಮ್ಮ ಒಂದು ಆಶೀರ್ವಾದ, ನಿಮ್ಮ ಒಂದು ಸಹಕಾರದ, ನಿಮ್ಮ ಶಕ್ತಿಯಿಂದ ಸುಮಾರು 65 ವರ್ಷಗಳ ರಾಜಕೀಯವನ್ನು ಏನು ಹಾದಿಯನ್ನು ಸವಿಸಿದ್ದಾರೆ. ಅವರು ಪ್ರಾರಂಭ ಮಾಡಿದಂಥ ಈ ಒಂದು ಪಕ್ಷ 25 ವರ್ಷಗಳನ್ನು ಪೂರೈಸಿದೆ. ಈ ಒಂದು ಸಮಯದಲ್ಲಿ ನಾನು ಪ್ರಥಮವಾಗಿ ಈ ಬೆಳ್ಳಿ ಹಬ್ಬದ ಕಾರ್ಯಕ್ರಮವನ್ನು ನಾಡಿನ ಜನತೆಗೆ ಜಾತ್ಯತೀತ ಜನತಾದಳದ ಶಕ್ತಿ ಎಲ್ಲಿದೆ ಅಂತಕ್ಕಂಥ ಮಾತನ್ನ ಹೇಳ್ತಕ್ಕಂಥವರಿಗೆ ಇಲ್ಲಿ ಇದೆ ನೋಡಿ ಅಂತಕ್ಕಂಥ ಒಂದು ಸಂದೇಶವನ್ನ ಇವತ್ತು ನೀವೇನು ನೀಡಿದ್ದೀರಿ. ನಿಮ್ಮೆಲ್ಲರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಂದಿರು, ಯುವಕ ಸ್ನೇಹಿತರು, ಸಭೆಗೆ ಬರದೆ ತಮ್ಮ ಗ್ರಾಮಗಳಲ್ಲೇ ಇದ್ದು ದೂರದರ್ಶನದಲ್ಲಿ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರತಕ್ಕಂಥ ಎಲ್ಲ ನನ್ನ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರ ಒಂದು ಸಲಹೆ ಅಂತಲಾದರೂ ತಗೋತೀವಿ. ಅವರಲ್ಲಿ ಇವತ್ತೇನು 93 ವರ್ಷಗಳನ್ನು ಪೂರೈಸ್ತಾ ಇದ್ದಾರೆ. ಬರುವ ಮೇ ತಿಂಗಳಿಗೆ 94ನೇ ವರ್ಷಕ್ಕೆ ಪ್ರವೇಶ ಮಾಡ್ತಾರೆ. ಕಳೆದ 3-4 ತಿಂಗಳಿನಿಂದ ನನ್ನ ಜಿಲ್ಲೆ ಹಾಸನದಲ್ಲಿ ಒಂದು ಸಭೆಯನ್ನು ಮಾಡಲೇಬೇಕು ಅಂತ ಹೇಳಿ ನಮ್ಮಗಳ ಜೊತೆಯಲ್ಲಿ ಚರ್ಚೆ ಮಾಡಿದಂಥದ್ದನ್ನು ಈಗ ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಈ ಸಭೆಯನ್ನು ನೋಡಿದಾಗ ಅವರ ಹೃದಯದಲ್ಲಿ ಈ ಜಿಲ್ಲೆಯ ಬಗ್ಗೆ ಇಟ್ಟಿರ್ತಕ್ಕಂಥ ಒಂದು ನಂಬಿಕೆ, ವಿಶ್ವಾಸ ಮತ್ತು ನೀವು ಅವರ ಜೊತೆಯಲ್ಲಿದ್ದವರು ಬಹಳ ಜನ ಇವತ್ತು ಜೀವಂತ ಇಲ್ಲದೆ ಇರಬಹುದು. ಹಲವಾರು ಜನ ಇವತ್ತೂ ಸಹ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ನನ್ನ ತಂದೆ ತಾಯಂದಿರು ಅವರ ಒಂದು ಬದುಕಿನ ಏಳಿಗೆಗೆ, ರಾಜಕೀಯವಾದಂಥ ಹೋರಾಟಕ್ಕೆ ಒಂದು ಸಣ್ಣ ಸೊಸೈಟಿಯಿಂದ ಏನು ಪ್ರಾರಂಭ ಮಾಡಿದ್ರು ಹರದನಹಳ್ಳಿನಲ್ಲಿ, ಇವತ್ತು ರಾಷ್ಟ್ರದ ಕೆಂಪು ಕೋಟೆಯಲ್ಲಿ ಬಾವುಟವನ್ನು ಆರಿಸ್ತಕ್ಕಂಥ ಶಕ್ತಿಯನ್ನು ಕೊಟ್ಟಿದ್ರೆ ಅದರ ಸಂಪೂರ್ಣ ಕೀರ್ತಿ ಈ ಜಿಲ್ಲೆಯ ಮಹಾಜನತೆಗೆ ದೊರಕಬೇಕು ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವೇದಿಕೆ ಮೇಲೆ ಹಲವಾರು ನಮ್ಮ ಪಕ್ಷದ ಶಾಸಕ ಮಿತ್ರರಿದ್ದಾರೆ. ವೇದಿಕೆ ಮೇಲೆ ದೊಡ್ಡ ಸಂಖ್ಯೆಯಲ್ಲಿ ಏನಿದ್ದಾರೆ. ನಾನು ಎಲ್ಲರ ಹೆಸರುಗಳನ್ನು ಹೇಳಿದೆ. ಈಗಾಗಲೇ 4 ಗಂಟೆ ಆಗ್ತಾ ಬರ್ತಿದೆ. ನೀವು ನಿಮ್ಮ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಪ್ರಮುಖವಾದಂಥ ವೃತ್ತಿ 4 ಗಂಟೆ ಅಷ್ಟೊತ್ತಿಗೆ ಹಾಲನ್ನು ಕರೆದು ಸೊಸೈಟಿಗೆ ಹಾಕಬೇಕಾದಂಥ ನಿಮ್ಮ ಬದುಕಿನ ಸಮಸ್ಯೆಯ ದುಡಿಮೆ ಏನಿದೆ
ನಿಮ್ಮ ಗಮನ ಎಲ್ಲ ಬಹುಶಃ ಆ ಭಾಗಕ್ಕಿದೆ. ಒಂದು 15-20 ನಿಮಿಷ ಈ ಒಂದು ಕಾರ್ಯಕ್ರಮವನ್ನು ಏನು ಯಶಸ್ಸುಗೊಳಿಸಿದ್ದೀರಿ, ಇಲ್ಲಿಯವರೆಗೆ ತಾವೇನೋ ಎಲ್ಲರ ಭಾವನೆಗಳನ್ನು ಅತ್ಯಂತ ಉತ್ಸಾಹದಲ್ಲಿ ಕೇಳಿದ್ದೀರಿ. 15-20 ನಿಮಿಷದಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ದಯವಿಟ್ಟು ನಾನು ಹೇಳ್ತಕ್ಕಂಥ ನನ್ನ ಒಂದು ಭಾವನೆಗಳನ್ನು ನಿಮ್ಮ ಹೃದಯದಲ್ಲಿ ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯಿಂದ ಏನು ಈ ಒಂದು ರಾಜ್ಯದ ಅತ್ಯಂತ ಒಂದು ಆಡಳಿತದಲ್ಲಿ ಹೆಸರಿದ್ದಂಥ ಈ ಒಂದು ರಾಜ್ಯ ಬ್ರೋಕರ್ಗಳು, ಲೂಟಿಕೋರರ ಸರ್ಕಾರವಾಗಿ ಇವತ್ತೇನು ನೋಡ್ತಾ ಇದ್ದೀರಿ, ನನ್ನ ರೈತ ಬಂಧುಗಳ ಬದುಕಿನ ಜೊತೆ ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ. ಇವತ್ತು ಕೇವಲ ಒಂದು ಮುಖ್ಯಮಂತ್ರಿಯ ಕುರ್ಚಿಗೆ ಕಳೆದ 2.5 ವರ್ಷಗಳಿಂದ ನಡೀತಿರ್ತಕ್ಕಂಥ ಈ ನಾಟಕವನ್ನು ಸಹ ನೋಡ್ತಾ ಇದ್ದೀರಿ. ಅವರಿಗೆ ರಾಜ್ಯದ ಜನತೆಯ ನೋವಿಗೆ ಸ್ಪಂದಿಸ್ತಕ್ಕಂಥ ಸಮಯ ಇಲ್ಲ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೆಲವು ಅವರ ಮನಸ್ಸಲ್ಲಿರ್ತಕ್ಕಂಥ ನೋವುಗಳನ್ನು ಇವತ್ತು ನಿಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ. ಬಹುಶಃ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಇರ್ಬೋದು, ಕೆಲವು ನಮ್ಮ ಬಾಲಕೃಷ್ಣ ಅವರಿಗೆ ಹೇಳ್ತಾ ಇದ್ರು, 2028ಕ್ಕೆ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತ. ನನ್ನ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದಕ್ಕಿಂತ ಪ್ರಮುಖವಾದಂಥ ಸವಾಲಿರ್ತಕ್ಕಂಥದ್ದು, ಈಗಾಗಲೇ 2 ಬಾರಿ ನಾಡಿನ ಹಿರಿಯರ ಆಶೀರ್ವಾದ, ದೇವರ ಅನುಗ್ರಹದಲ್ಲಿ ಸಂಪೂರ್ಣ ಬಹುಮತದ ಸರ್ಕಾರ ಹಿಂದೆ ಇದ್ದರೂ 2 ಬಾರಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದೇನೆ. ನನಗೆ ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಇವತ್ತು ಈ ನಾಡು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ, ಈ ಸರ್ಕಾರ ಯಾವ ರೀತಿ ನಡೀತಾ ಇದೆ, ಇದನ್ನು ಸರಿಪಡಿಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಈ ರಾಜ್ಯ ಸಂಪತ್ತು ಭರಿತವಾದಂಥ ರಾಜ್ಯ. ಈ ರಾಜ್ಯದಲ್ಲಿ ಹಣದ ಕೊರತೆ ಇಲ್ಲ. ಆದರೆ ಇಂಥ ಒಂದು ಪರಿಸ್ಥಿತಿನಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ನಾವು ಕಾಣ್ತಾ ಇಲ್ಲ. ಈಗ ಇಲ್ಲಿ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, 2 ಸಮಾವೇಶಗಳನ್ನು ಕಾಂಗ್ರೆಸ್ನ ಸರ್ಕಾರದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಹಲವಾರು ಮಂತ್ರಿಗಳು ಸೇರಿ ಮಾಡಿದ್ದಾರೆ ಹಾಸನದಲ್ಲಿ. ಆ ಕಾರ್ಯಕ್ರಮದಲ್ಲಿ ಈ ಜಿಲ್ಲೆಗೆ ದೇವೇಗೌಡರು, ರೇವಣ್ಣ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಅಂತಕ್ಕಂಥ ಪ್ರಶ್ನೆಯನ್ನು ಇಟ್ಟಿದ್ದಾರೆ. ಇತ್ತೀಚೆಗೆ ನಡೆದಂಥ ಲೋಕಸಭೆಯಲ್ಲಿ ಕೆಲವು ನಮ್ಮ ತಪ್ಪುಗಳಿಂದ ಚುನಾಯಿತರಾಗಿರ್ತಕ್ಕಂಥ ಲೋಕಸಭಾ ಸದಸ್ಯ, ಇನ್ನೂ ನಾನು ಕೆಟ್ಟ ಪದವನ್ನು ಬಳಸಲ್ಲ, ಸಣ್ಣ ಪದವನ್ನು ಬಳಸಲ್ಲ, ಮೊನ್ನೆ ದಿನ ಮಾತಾಡಿದ್ದು ನೋಡಿದ್ದೇನೆ. ಪಾಪ ಅವರು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ, ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಿ. ನಾನು ಈ ನಾಡಿನ ಜನತೆಗೆ ಈ ವೇದಿಕೆಯ ಮುಖಾಂತರ ಹಳೆಯ ಒಂದು ವಿಷಯವನ್ನು ನೆನಪಿಸ್ಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ದೇವೇಗೌಡರು ಮಾತನಾಡಬೇಕಾದರೆ 1989ನೇ ಇಸ್ವಿ ಹೊಳೆನರಸೀಪುರದಲ್ಲಿ ಪ್ರಥಮ ಬಾರಿಗೆ ಅವರು ಸೋಲಬೇಕಾಯಿತು. ಅವತ್ತಿನ ಸೋಲು ಅವರ ಒಂದು ಅಪರಾಧದಲ್ಲ. ಕೆಲವು ವಿಷಯ ಪ್ರಸ್ತಾಪ ಮಾಡಿದ್ದಾರೆ. ಕುತಂತ್ರದ ರಾಜಕಾರಣದಿಂದ ದೇವೇಗೌಡರು ಸೋತಂಥದ್ದು ದೇವೇಗೌಡರಿಗೆ ಆದಂಥ ನಷ್ಟ ಅಲ್ಲ. ಅದು ನಮ್ಮ ಕಾವೇರಿ ಜಲಾನಯ ಪ್ರದೇಶದ ಜನತೆ, ನನ್ನ ರೈತರೇನಿದ್ದೀರಿ, ನಿಮ್ಮಗಳಿಗೆ ಆದಂಥ ನಷ್ಟ. ದೇವೇಗೌಡರ ಮೇಲೆ ಇದ್ದಂಥ ಒಂದು ಅಸೂಯೆ,
ಹೊಳೆನರಸೀಪುರದಲ್ಲಿ ಗೆದ್ದಂತ ವ್ಯಕ್ತಿಯನ್ನ, ಶಾಸಕರನ್ನ ಯಾವ ದೇವೇಗೌಡರು ಅವರ ಜೀವನವೆಲ್ಲ ನೀರಾವರಿಗೆ ಅವರ ಜೀವನ ಮುಡುಪಿಟ್ಟಿದ್ರು, 1962ನೇ ಇಸ್ವಿನಲ್ಲಿ ವಿಧಾನಸಭೆಗೆ ಪ್ರವೇಶ ಮಾಡಿ ಒಂದು ಖಾಸಗಿ ನಿರ್ಣಯವನ್ನ ಕಾವೇರಿ ನೀರಿನ ವಿಷಯದಲ್ಲಿ ವಿಧಾನಸಭೆಯಲ್ಲಿ ಪ್ರಥಮವಾಗಿ ಮಂಡನೆ ಮಾಡಿದಂತ ಒಬ್ಬ ರಾಜಕಾರಣಿ, ಜನಪ್ರತಿನಿಧಿ ಇದ್ರೆ ಈ ಜಿಲ್ಲೆಯಿಂದ ಆಶೀರ್ವಾದ ಮಾಡಿ ಏನು ಕಳಿಸಿದ್ರಿ? ಇವತ್ತು ನೀವು ಅವ್ರನ್ನ ತಾತ ಅಂತ ಕರೀಬಹುದು. ಅವತ್ತು ಪ್ರಥಮವಾಗಿ ಅವರು 27-28ನೇ ವಯಸ್ಸಿನಲ್ಲಿ ನೀವು ಆಶೀರ್ವಾದ ಮಾಡಿದಾಗ ನಿಮ್ಮ ಮನೆಯ ಮಗನನ್ನ ಇವತ್ತು ಕರ್ನಾಟಕದ ನೀರಾವರಿಯ ಹೋರಾಟಕ್ಕೆ ಕಳಿಸ್ತಾ ಇದ್ದೀರಿ ಅಂತಕ್ಕಂಥ ನಂಬಿಕೆಯಿಂದ ಕಳಿಸಿದ್ದೀರಿ. ಅವರ ಜೀವನ ಎಲ್ಲ ನಿರಂತರವಾಗಿ ನೀರಾವರಿಗೆ ಹೋರಾಟ ಮಾಡಿದ್ದಾರೆ. 89ರಲ್ಲಿ ಅವರು ಸೋತ ಹಿನ್ನೆಲೆ ಹೊಳೆನರಸೀಪುರದಿಂದ ಅವರ ವಿರುದ್ಧ ಗೆದ್ದಂಥ ವ್ಯಕ್ತಿಯನ್ನ ನೀರಾವರಿ ಮಂತ್ರಿ ಮಾಡಿದ್ರು. ನನ್ನ ಮಾಧ್ಯಮದ ಸ್ನೇಹಿತರು ಈ ವಿಷಯಗಳನ್ನು ಜನತೆಗೆ ನೆನಪಿಸಬೇಕು ಅನ್ನೋದು ನನ್ನ ಮನವಿ. ಅವತ್ತಿನ ಸರ್ಕಾರದ ಮುಖ್ಯಮಂತ್ರಿಗಳು ಯಾವ ತಮಿಳುನಾಡಿನಲ್ಲಿ ನೀರಿನ ಅಭಾವ ಅಂತೇಳಿ ತಮಿಳುನಾಡಿನ ನೀರಾವರಿ ಸಚಿವರು ರಾಜ್ಯದ ನೀರಾವರಿ ಮಂತ್ರಿಗಳನ್ನ, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೆ ಬಂದ್ರೆ ಭೇಟಿಗೆ ಅವಕಾಶ ಕೊಡಲಿಲ್ಲ. ಅವರು ಯಾವೊಂದು 50 ವರ್ಷದ ಅವಧಿ ಮೀರಿ, ಹಿಂದೆ ಬ್ರಿಟಿಷ್ನವ್ರ ಕಾಲದಲ್ಲಿ ಏನು KRS ಕಟ್ಟಬೇಕಾದರೆ ಅಗ್ರಿಮೆಂಟ್ ಆಗಿತ್ತು, ಆ ಅವಧಿ ಮೀರಿ ಹೋಗಿತ್ತು. ಮತ್ತೆ ಪುನಃ ಟ್ರಿಬ್ಯುನಲ್ನ ರಚನೆ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಆಗ ಹಿಂದೆ ಇದ್ದಂಥ ಸರ್ಕಾರಗಳು ಅದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ದೇವೇಗೌಡರು ಪ್ರಥಮ ಬಾರಿಗೆ 28 ವರ್ಷಗಳ ನಂತರ ನೀರಾವರಿ ಮಂತ್ರಿಗಳಾಗಿ ಯಾವ ರೀತಿ ಅವತ್ತು ಈ ಒಂದು ನೀರನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ರು, 83ರಲ್ಲಿ ನೀರಾವರಿ ಮಂತ್ರಿಗಳಾಗಿ ನಿಮಗೆ ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೀನಿ. ಅವತ್ತು ಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು ತಮಿಳುನಾಡಿನ ಮನವಿಯನ್ನು ತಿರಸ್ಕಾರ ಮಾಡಿ ನಮಗೆ ಟ್ರಿಬ್ಯುನಲ್ನ ನೀವು ರಚನೆ ಮಾಡ್ಕೊಳ್ಳಿ ಅಂತ ಕೇಂದ್ರ ಸರ್ಕಾರಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟರು. ಅದರ ಹಿನ್ನೆಲೆ ಯಾವ ಟ್ರಿಬ್ಯುನಲ್ ರಚನೆ ಆಯಿತು, ನಮ್ಮ ರಾಜ್ಯಕ್ಕೆ, ನಮ್ಮ ಕಾವೇರಿ ಜಲಾನಯ ಪ್ರದೇಶದ ಈ ಒಂದು 5-6 ಜಿಲ್ಲೆಗಳಿಗೆ ಅವರ ಬದುಕಿನ ಮೇಲೆ ಪೆಟ್ಟನ್ನು ಕೊಟ್ಟತಕ್ಕಂಥ ತೀರ್ಮಾನ ಅವತ್ತಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಮಾಡಿದ್ರು. ಚುನಾವಣೆಯಲ್ಲಿ ಸೋತಿದ್ರು. ನನ್ನ ನಾಡಿನ, ನನ್ನ ರೈತರ ನೀರು, ನಮ್ಮ ನೀರು ಏನು ಹೋರಾಟ ಮಾಡಿದ್ದಾರೆ, ಅದೊಂದು ಇತಿಹಾಸ ಇದೆ. ನೀವು ಅವರ ಜೀವನ ಚರಿತ್ರೆಯನ್ನು ಓದಬೇಕು. ಇವತ್ತು ಯಾವ ತುಮಕೂರಿನ ಬಗ್ಗೆ ಚರ್ಚೆ ಮಾಡ್ತಾರೆ, ದೇವೇಗೌಡರ ಹೋರಾಟದ ಪ್ರತಿಫಲ ಹೇಮಾವತಿಯನ್ನ ಜಲಾಶಯವನ್ನು ನಿರ್ಮಾಣ ಮಾಡದೇ ಇದ್ದಿದ್ರೆ ತುಮಕೂರಿನವರಿಗೆ ನೀರೆಲ್ಲಿ ದೊರಕ್ತಾ ಇತ್ತು? ತುಮಕೂರಿನ ಜನ, ಅಲ್ಲಿ ರಾಜಕಾರಣಿಗಳು ದೇವೇಗೌಡರ ಮೇಲೆ ಅಪ್ರಚಾರ ನಿರಂತರವಾಗಿ ಮಾಡಿದ್ರು. ದೇವೇಗೌಡರು ಹಾಸನ ಜಿಲ್ಲೆಯಿಂದ ರೇವಣ್ಣ ಅವರು, ದೇವೇಗೌಡರು ಎಲ್ಲ ನೀರನ್ನ ಹಾಸನ ಜಿಲ್ಲೆಗೆ ಬಳಕೆ ಮಾಡ್ಕೋತಾ ಇದ್ದಾರೆ, ತುಮಕೂರಿಗೆ ದ್ರೋಹ ಮಾಡಿದ್ದಾರೆ. ಇದು ಅಲ್ಲಿಯ ಕಾಂಗ್ರೆಸ್ ಮತ್ತು ಬೇರೆ ವಿರೋಧಿಗಳು ದೇವೇಗೌಡರ ಬಗ್ಗೆ ಯಾವೊಂದು ಜನಗಳಲ್ಲಿ ಅಸೂಯೆ ಹುಟ್ಟಿಸಿದ್ರು, ಅಪನಂಬಿಕೆಯನ್ನು ಹುಟ್ಟಿಸ್ತಾ ಬಂದರು. ಈ ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ. ದೇವೇಗೌಡರು ಒಂದು ಬಾರಿ ಸೋತಿದ್ದ ಪ್ರತಿಫಲ ಈ ಕಾವೇರಿಗೆ ಆದಂಥ ಒಂದು ಅನ್ಯಾಯ. ಇವತ್ತು ಸಹ ಮುಂದಿನ 1ನೇ ತಾರೀಕು ಬಜೆಟ್ ಮಂಡನೆ ಆಗ್ತಾ ಇದೆ. ಇನ್ನು ಅವ್ರಿಗೆ ಇರ್ತಕ್ಕಂಥದ್ದು ರಾಜ್ಯಸಭೆಗೆ ಹೋಗ್ಲಿಕ್ಕೆ ಇನ್ನೊಂದು ಏಪ್ರಿಲ್ ತಿಂಗಳಿನವರೆಗೆ ಅವ್ರಿಗೆ ಅವಕಾಶ ಇದೆ. ಅವ್ರು ಹೇಳ್ತಾರೆ, ನಮ್ಮ ಈಗಿನ ಸಭಾಪತಿಗಳಿಗೆ ಮನವಿ ಮಾಡಿದ್ದಾರೆ, ಒಂದು ಅವಕಾಶ ಕೊಡಿ, ಕೊನೆಯ ಹಂತದಲ್ಲಿ ಈ ನೀರಿನ ಹಂಚಿಕೆ ವಿಷಯದಲ್ಲಿ ನಮ್ಮ ರಾಜ್ಯಕ್ಕೆ ಏನು ಅನ್ಯಾಯ ಆಗಿದೆ, ನನ್ನ ಕೊನೆಯ ಅಧಿವೇಶನ ನಾನು ಇವತ್ತು ಕೊನೆಯದಾಗಿ ನನ್ನ ಒಂದು ರಾಜ್ಯಸಭಾ ಅವಧಿ ಮುಗಿತಾ ಇದೆ, ಈ ನಾಡಿನ ಜನತೆ, ಈ ರಾಜ್ಯಕ್ಕೆ ಕಣ್ಣು ತರಿಸಲಿಕ್ಕೆ, ಈ ದೇಶದ ಅಧಿಕಾರದಲ್ಲಿರ್ತಕ್ಕಂಥವರಿಗೆ ಕಣ್ಣು ತರಿಸಲಿಕ್ಕೆ ಒಂದು ಅರ್ಧ ಗಂಟೆ ನನಗೆ ಅವಕಾಶ ಕೊಡಿ ಅಂತೇಳಿ ಮನವಿ ಮಾಡ್ತಾ ಇದ್ದಾರೆ. ಇದು ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಕುಟುಂಬದ ಸದಸ್ಯರು ಅಂತಕ್ಕಂಥದ್ದನ್ನು ಹೇಳ್ತೀನಿ.
ಇವತ್ತು ಆ 94ನೇ ವಯಸ್ಸಿನಲ್ಲಿ ಇದು ನಡೀತಾ ಇದೆ. ಇದು ಯಾತಕ್ಕೆ ಹೇಳ್ತೇನೆ ಅಂದ್ರೆ, ಈ ರಾಜ್ಯದಲ್ಲಿ ನಾನು ಎದೆ ತಟ್ಟುಕೊಂಡು ಹೇಳ್ತೇನೆ, ನಮ್ಮ ಸೂರಜ್ಜು ಹಾಸನಾಂಬೆಯನ್ನ 2-3 ಸಲ ನೆನೆಸ್ಕೊಂಡ. ಈಗ ನಾವಿವತ್ತು ಈ ರಾಜಕಾರಣದಲ್ಲಿ ಇರ್ತಕ್ಕಂಥದ್ದು, ಈ ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥದ್ದು, ದೇವರನ್ನ ನಂಬಿ ಬದುಕಿದ್ದೇವೆ. ದೇವೇಗೌಡರು ನಮಗೆ ಕಲಿಸಿರ್ತಕ್ಕಂಥದ್ದು, ನೀವು ಏನೇ ಮಾಡಿದ್ರು ದೇವರನ್ನ ನಂಬಿ ನಿಮ್ಮ ಕೆಲಸ ಮಾಡಿ ಅಂತಕ್ಕಂಥದ್ದು. ನಾವು ಅದೇ ಸಾಲಿನಲ್ಲಿ ಪ್ರಾಮಾಣಿಕವಾದಂಥ ರೀತಿಯಲ್ಲಿ ಕೆಲಸವನ್ನೇನು ಮಾಡ್ತಾ ಇದ್ದೇವೆ. ಆಕಸ್ಮಿಕವಾಗಿ 2 ಬಾರಿ ಮುಖ್ಯಮಂತ್ರಿ ಆದೆ. ಈ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೇನೆ, ಈ ಸರ್ಕಾರ ಬಂದು 2.5 ವರ್ಷದಲ್ಲಿ 2800ಕ್ಕೂ ಹೆಚ್ಚಿನ ರೈತ ಕುಟುಂಬದಲ್ಲಿ ಪುನಃ ಆತ್ಮಹತ್ಯೆ ಆಯಿತು. ರೈತ ಕುಟುಂಬದಲ್ಲಿ ಅದರ ಬಗ್ಗೆ ಕಿಂಚಿತ್ತು ಈ ಸರ್ಕಾರಕ್ಕೆ ಪಶ್ಚಾತ್ತಾಪ ಇಲ್ಲ, ಅದೆಲ್ಲವನ್ನ ಮುಚ್ಚಿಟ್ಟಿದ್ದಾರೆ. ಇವತ್ತು ಮೆಕ್ಕೆಜೋಳ ಬೆಳೆದಿದ್ದೀರಿ, ಉತ್ತರ ಕರ್ನಾಟಕದ ನಮ್ಮ ನಾಯಕರುಗಳು ಬಂದಿದ್ದಾರೆ, ತೊಗರಿ ಬೆಳೆದರು, ಕಡಲೆ ಬೆಳೆದಿದ್ದಾರೆ. ಈ ಸರ್ಕಾರ ಯಾವ ಸಮಯದಲ್ಲಿ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿ MSP ದರದಲ್ಲಿ ಬೆಲೆ ಕಡಿಮೆ ಆದರೆ ಮಧ್ಯಸ್ಥಿಕೆ ವಹಿಸಿ ಸರ್ಕಾರ ಇವತ್ತೇನು ಕೊಂಡ್ಕೋಬೇಕು ರೈತರಿಂದ, ಕೊಂಡ್ಕೊಳ್ತಕ್ಕಂಥ ಕೆಲಸಕ್ಕೆ ತಕ್ಷಣ ಕೈ ಹಾಕಲಿಲ್ಲ. ಯಾವುದು ನಿಜವಾದ ರೈತರ ಸರ್ಕಾರ, ಯಾವುದು ಇವತ್ತು ಅಹಿಂದ ಸರ್ಕಾರ. ಅಹಿಂದದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು, ಕುಟುಂಬಗಳು ರೈತ ಸಮಾಜದವರಲ್ವೇ ಕೇಳಲಿಕ್ಕೆ ಬಯಸ್ತೀನಿ. ನಾಡಿನ ಅಹಿಂದ ಹೆಸರಿನ ರಾಜಕಾರಣವನ್ನು ಮುಂದಿಟ್ಟು ನಿಮ್ಮಗಳಿಗೆ ದ್ರೋಹವನ್ನು ಬಗಿತಾ ಇರ್ತಕ್ಕಂಥ ಈ ಸರ್ಕಾರದ ಮುಖ್ಯಮಂತ್ರಿಗಳನ್ನು ಕೇಳಲಿಕ್ಕೆ ಬಯಸ್ತೀನಿ. ಇವತ್ತು ಮೆಕ್ಕೆಜೋಳ ಬೆಳೆದಂತ ರೈತರು ಬೀದಿಗೆ ಬಂದಿದ್ದಾರೆ, ತೊಗರಿ ಬೆಳೆದಂತ ರೈತರು ಗುಲ್ಬರ್ಗಾದಲ್ಲಿ ಬೀದಿಗೆ ಬಂದಿದ್ದಾರೆ. ಇವರು ಯಾವಾಗ ಖರೀದಿ ಕೇಂದ್ರ ಪ್ರಾರಂಭ ಮಾಡ್ತಾರೆ? ಯಾವಾಗ ನನ್ನ ರೈತರು ಅವರ ಸಾಲ ತೀರಿಸಲಿಕ್ಕಾಗದೆ ಬೆಳಗ್ಗೆ ಸಾಲ ಮಾಡ್ಕೊಂಡಿರ್ತಾರೆ ಖಾಸಗಿಯವರ ಹತ್ರ, ಅವ್ರ ಸಾಲ ತೀರಿಸಲಿಕ್ಕಾಗದೆ ಯಾರು ಸಾಲ ಕೊಟ್ಟಿರ್ತಾನೆ ಅವನು ಒತ್ತಡಕ್ಕೆ ಮಣಿದು ಅವ್ರು ಕೇಳಿದಷ್ಟು ಬೆಲೆಗೆ ಆ ಬೆಳೆ ಏನು ಕೊಡ್ತಾರೆ. ಆದ ನಂತರ ಈ ಸರ್ಕಾರ ಖರೀದಿ ಕೇಂದ್ರ ಪ್ರಾರಂಭ ಮಾಡ್ತಾರೆ. ಆ ಖರೀದಿ ಕೇಂದ್ರಕ್ಕೆ ಬೆಳೆ ತಗೊಂಡೋಗೋರು ಯಾರು? ನಿಜವಾದ ಹೊಲದಲ್ಲಿ ಬಿತ್ತಿ ಬೆವರು ಸುರಿಸಿ ಸಂಪಾದನೆ ಮಾಡಿದಂಥ ಬೆಳೆಯನ್ನು ಸಂಪಾದನೆ ಮಾಡಿದಂಥ ರೈತರು ಖರೀದಿ ಕೇಂದ್ರಕ್ಕೆ ಹೋಗಲ್ಲ. ಈ ಸರ್ಕಾರದಲ್ಲಿ ಕೆಲವು ಬ್ರೋಕರ್ಗಳನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ನಾನು ಮಂಡ್ಯದಲ್ಲಿ ನಿನ್ನೆ ಒಂದು ಮಾತು ಹೇಳಿದೆ, ಇದು ಬ್ರೋಕರ್ಗಳ ಸರ್ಕಾರ ಅಂತ ಹೇಳಿ. ಬ್ರೋಕರ್ಗಳ ಸರ್ಕಾರ, ದುಡ್ಡು ಅವ್ರಿಗೂ ಹೋಗ್ತದೆ, ರೈತನಿಗೆ ಹೋಗಲ್ಲ. ಬಹುಶಃ ಹಿಂದೆ ಕೊಬ್ಬರಿ ಬೆಳೆ ಬೆಳೆದಂತ ನನ್ನ ಅರಸೀಕೆರೆ ರೈತರಿಗೂ ಅದರ ಅನುಭವ ಇರಬಹುದು. ಏನ್ ಬರೋಣ ನಗ್ತೀಯ? ಹಾಗೆ ಈಗೇನೋ ಸದ್ಯ ಪರವಾಗಿಲ್ಲ. ನನ್ನ ರೈತರು ನಮ್ಮ ಚಿಕ್ಕಮಂಗ್ಳೂರು ಶೃಂಗೇರಿ ನಮ್ಮ ಭೋಜಗೌಡ ಅವನು ಅಡಿಕೆ ಬೆಳೆದು ಒಳ್ಳೆ ದುಡ್ಡು ಸಂಪಾದನೆ ಮಾಡಿ ಪಗುರದಷ್ಟಾಗವ್ರವರೆಲ್ಲ. ಈಗ ತೆಂಗು ಎಳ್ನೀರು 60 ರೂಪಾಯಿ, ತೆಂಗಿನಕಾಯಿ 90-100 ರೂಪಾಯಿ, ಕೊಬ್ಬರಿ 25,000. ಸದ್ಯ ನೀವು 13,000 12,000 ಬಂದಾಗ 1,000-2,000 ಜಾಸ್ತಿ ಮಾಡಿಸ್ಬಿಡೋಣ ಸರ್ಕಾರದಲ್ಲಿ ಬೇಡ್ತಾ ಇದ್ರಿ ನೀವು. ಇವತ್ತು 25,000ಕ್ಕೆ ಹೋಗಿ ನನ್ನ ರೈತರು ಆ ತಾಯಿ ಆಸನಂಬೆಯಿಂದ ನೆಮ್ಮದಿಯಿಂದ ಸಂತೋಷವಾಗಿ ಬಾಳ್ತಾ ಇದ್ದೀರಿ. ಇದು ಏನೋ ಸದ್ಯ ನೀವು ಬುಳ್ತಿರ್ತಕ್ಕಂಥದ್ದೇನಿದೆ, ಈ ಸರ್ಕಾರದ ನಡವಳಿಕೆ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಒಂದು ಮಾತನ್ನ ಹೇಳ್ತೇನೆ ವೇದಿಕೆ ಮುಖಾಂತರ ನಾಡಿನ ಜನತೆಗೆ. ಇತ್ತೀಚೆಗೆ ಹಲವಾರು ಕಡೆ, ನಿನ್ನೆ ನಾನು ತುಮಕೂರು ಮಂಡ್ಯ ಜಿಲ್ಲೆ ಪ್ರವಾಸದಲ್ಲಿ ಹೋಗಬೇಕಾದ್ರೆ ಮುಂದಿನ ಮುಖ್ಯಮಂತ್ರಿ 28 ಅಂತಕ್ಕಂಥದ್ದನ್ನೇನು ಕೂಗ್ತಾ ಇದ್ದಾರೆ. ನೀವು ಇಲ್ಲೇನು ಹೇಳ್ತಾ ಇದ್ದೀರಿ? ನನಗೆ ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಹೆಚ್ಚಾಗಿ
ದೇವೇಗೌಡರ ಕನಸೇನಿತ್ತು? 65 ವರ್ಷದ ರಾಜಕಾರಣದಲ್ಲಿ ಕೇವಲ 2 ವರ್ಷವೋ 2.5 ವರ್ಷವೋ ಮಂತ್ರಿ, ಆಗಲೂ ನೆಮ್ಮದಿಯಿಂದ ಕೆಲಸ ಮಾಡ್ಲಿಕ್ಕೆ ಬಿಡಲಿಲ್ಲ. ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ 200 ಕೋಟಿ, ಕಾವೇರಿ ಜಲಾನಯ ಪ್ರದೇಶದಾಗ ನೀರಾವರಿ ಯೋಜನೆಗೆ 100 ಕೋಟಿ ಕೊಡಬೇಕು ಅಂತ ಹೇಳಿ ನೀರಾವರಿ ಮಂತ್ರಿಗಳಾಗಿ ಅವತ್ತೇನು ಒತ್ತಡ ಹಾಕಿದ್ರು. ಅವತ್ತಿನ ಅಧಿಕಾರಿಗಳು ಬರೀತಾರೆ, ದುಡ್ಡು ಗಿಡದಲ್ಲಿ ನಾವು ಬೆಳೆಯಲ್ಲ, ದುಡ್ಡಿಲ್ಲ ಅಂತ ಹೇಳಿ. ಅವರ ಹೋರಾಟವನ್ನು ಇವತ್ತೇನು ನೀವು ಬೆಳೆಸಿದ್ದೀರಿ, ಈ ಒಂದು ಜಿಲ್ಲೆಯ ಪುಣ್ಯ ಭೂಮಿಯಿಂದ ಇವತ್ತೇನು ನಿಂತು ಮಾತಾಡ್ತಾ ಇದ್ದೇನೆ. ಈ ನಾಡಿನ ಜನತೆಗೆ, ನನ್ನ ರೈತ ಬಂಧುಗಳಿಗೆ ಮನವಿ ಮಾಡ್ತೇನೆ, ಇವತ್ತು ಈ ರಾಜ್ಯ ಮತ್ತೇನಾದರೂ ಒಂದು ಉತ್ತಮವಾದ ಪರಿಸ್ಥಿತಿಗೆ ಬರಬೇಕಾದರೆ ಜಾತಿಯನ್ನ ಬಿಡಿ, ಜಾತಿಯನ್ನ ಬಿಡಿ. ಕೈ ಜೋಡಿಸಿ ನಾಡಿನ ಜನತೆಗೆ ಮನವಿ ಮಾಡ್ತೇನೆ, ಕೈ ಜೋಡಿಸಿ ಮನವಿ ಮಾಡ್ತೇನೆ. ನಾವು ಚಿಕ್ಕ ಮಕ್ಕಳಿಂದ ಅವರನ್ನ ನೋಡಿದ್ದೇವೆ, ದೇವೇಗೌಡರನ್ನ. ಅವರಲ್ಲಿ ಯಾವ ಬಡ ಕುಟುಂಬಗಳು, ನನ್ನ ರೈತರು ನೆಮ್ಮದಿಯಿಂದ 2 ಹೊತ್ತು ಊಟ ಮಾಡಿ ಜೀವನ ಮಾಡಬೇಕು, ಕುಟುಂಬಗಳು ಸಂತೋಷವಾಗಿರಬೇಕು ಅಂತಕ್ಕಂಥ ಯೋಜನೆಗಳನ್ನು ತರಬೇಕು ಅಂತೇಳಿ ನಿರಂತರವಾಗಿ ಚಿಂತನೆ ಮಾಡಿದ್ರು. 2 ವರ್ಷ ನೀರಾವರಿ ಮಂತ್ರಿ, 18 ತಿಂಗಳು ಮುಖ್ಯಮಂತ್ರಿ. ಈ ವೇದಿಕೆ ಮುಖಾಂತರ ಉತ್ತರ ಕರ್ನಾಟಕದ ಬಾಗಲಕೋಟೆ, ಬಿಜಾಪುರ, ಕಲಬುರಗಿ, ಯಾದಗಿರಿ ಹಲವಾರು ಜಿಲ್ಲೆಗಳ ನನ್ನ ರೈತ ಬಂಧುಗಳಿಗೆ ಮನವಿ ಮಾಡ್ತೇನೆ. ದೇವೇಗೌಡರು 94ರಲ್ಲಿ ಮುಖ್ಯಮಂತ್ರಿ ಆಗದೆ ಹೋಗಿದ್ರೆ ಇವತ್ತು ಯಾವೊಂದು ಟ್ರಿಬ್ಯುನಲ್ ನಮಗೆ ನೀರನ್ನ ತೆಗೆದುಕೊಳ್ಳಿಕ್ಕೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಟ್ರಿಬ್ಯುನಲ್ ಆದೇಶ ಮಾಡಿದ್ದಾರೆ, 1 ಇಂಚು ಮುಂದಕ್ಕೆ ಹೋಗಲಿಲ್ಲ ಈ ಸರ್ಕಾರ, ಬಂದಂತ ಸರ್ಕಾರಗಳು. ಅವತ್ತು ದೇವೇಗೌಡರು ತೆಗೆದುಕೊಂಡಂತ ನಿರ್ಧಾರ 2000ನೇ ಇಸ್ವಿ ಒಳಗೆ ಮೊದಲನೆಯ ಟ್ರಿಬ್ಯುನಲ್ ಬಚಾವತ್ ಕಮಿಷನ್ ಕೊಟ್ಟಂತ ನೀರನ್ನ ನಾವು ಬಳಕೆ ಮಾಡ್ಕೊಳ್ಳದೆ ಇದ್ರೆ ಅವತ್ತು ಉತ್ತರ ಕರ್ನಾಟಕದ ರೈತರು ಬೀದಿಗೆ ಬರಬೇಕಾದಂತ ಪರಿಸ್ಥಿತಿ ಇತ್ತು. ಕೇವಲ 4 ವರ್ಷದಲ್ಲಿ ಆ ನೀರನ್ನ ಬಳಕೆ ಮಾಡಲಿಕ್ಕೆ ಆಲಮಟ್ಟಿ ಜಲಾಶಯವನ್ನ ಕಟ್ಟತಕ್ಕಂಥ ನಿಟ್ಟಿನಲ್ಲಿ ಅವರು ತೆಗೆದುಕೊಂಡಂತ ನಿರ್ಧಾರಗಳು ಈ ವೇದಿಕೆ ಮುಖಾಂತರ, ಈ ಪುಣ್ಯ ಭೂಮಿಯಿಂದ ಈ ನಾಡಿನ ನನ್ನ ರೈತ ಬಂಧುಗಳು ಉತ್ತರ ಕರ್ನಾಟಕ ಇರಲಿ, ಮಧ್ಯ ಕರ್ನಾಟಕ ಇರಲಿ, ಮನವಿ ಮಾಡ್ತೇನೆ. ಅವತ್ತು ದುಡ್ಡಿನ ಕೊರತೆ, ಅವರ ಬಜೆಟ್ 3000 ಕೋಟಿ ರೂಪಾಯಿ ಇತ್ತೇನು. ನೀರಾವರಿ ಬಾಂಡ್ಗಳನ್ನ ಮೊದಲನೇ ಬಾರಿಗೆ ಏನು ಒಂದು ಸರ್ಕಾರದ ಮುಖಾಂತರ ಬಿಡುಗಡೆ ಮಾಡಿ ಹಣ ಸಂಗ್ರಹ ಮಾಡಿದ್ರು. ಹಲವಾರು ವಿಷಯಗಳಿದೆ ಮಾತಾಡ್ಲಿಕ್ಕೆ ಹೋದ್ರೆ. ಇವತ್ತು ಉತ್ತರ ಕರ್ನಾಟಕದ ಜನತೆಗೆ ಮನವಿ ಮಾಡ್ತೀನಿ, ನಿಮ್ಮ ಕಷ್ಟಗಳಿಗೆ ಪರಿಹಾರ. ಯಾವ ದೇವೇಗೌಡರು ರೈತ 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 ಒಂದೊಂದು ಅವರ ರಕ್ತದ ಕಣದಲ್ಲಿ ಆ ರೈತನ ಬಗ್ಗೆ ಚಿಂತೆ ಮಾಡ್ತಾರೆ. ಅವರು ಸಾಧನೆ ಮಾಡಲಿಕ್ಕೆ ಏನು ಆಗದೆ ಇರ್ತಕ್ಕಂಥ ಒಂದು ಪರಿಸ್ಥಿತಿಗೆ ಈ ನಾಡಿನ ರಾಜಕಾರಣ ಬಲಿ ತೆಗೆದುಕೋತು. ಅದೆಲ್ಲ ಸುದೀರ್ಘವಾಗಿ ನಾನು ಹೇಳಬೇಕು ಅಂದ್ರೆ 2-3 ಗಂಟೆ. ನಾನು 83ನೇ ಇಸ್ವಿಯಿಂದ ಒಂದೊಂದು ದಿನ ಅವರ ರಾಜಕೀಯದ ಭವಿಷ್ಯದ ಬಗ್ಗೆ ಚೆಲ್ಲಾಟ ಆಡದಂತ ರಾಜಕಾರಣಿಗಳು ಒಂದು ದಿನ ನಿಮ್ಮ ಮುಂದೆ ಚರ್ಚೆ ಮಾಡಬಲ್ಲೆ. ಯಾವುದೇ ಒಂದು ಬರವಣಿಗೆಯಲ್ಲಿ ಇಟ್ಕೊಂಬಂದು ಚರ್ಚೆ ಮಾಡಲ್ಲ. ನನ್ನ ತಲೆಯಲ್ಲಿದೆ ಒಂದೊಂದು ಕ್ಷಣ ಯಾವ್ಯಾವ ರೀತಿ ಅವರ ನೋವನ್ನು ಅನುಭವಿಸಿದ್ದಾರೆ. ನೋಟ್ ಮಾಡ್ಕೊಂಬಂದು ನಾನು ಭಾಷಣ ಮಾಡಬೇಕಾಗಿಲ್ಲ. ಇವತ್ತು ಅಂತ ಒಬ್ಬ ವ್ಯಕ್ತಿಯ ಕುಟುಂಬದಲ್ಲಿ ನಮಗೇನು ಜನ್ಮ ಕೊಟ್ಟಿದ್ದಾರೆ. ನಾನು ಎಂದೂ ರಾಜಕೀಯಕ್ಕೆ ಬರಬೇಕು ಅಂತ ಆಸೆ ಪಟ್ಟವನಲ್ಲ. ನಾನು ರಾಜಕೀಯಕ್ಕೆ ಬರಬೇಕು ಅಂತೇಳಿ ನಮ್ಮ ತಂದೆನೂ ಆಸೆ ಪಟ್ಟು ನನ್ನ ಮೇಲೆ ಒತ್ತಡ ಹಾಕ್ತಾರಲ್ಲ, ಅವರಿಗೆ ನೋವು ಕೊಟ್ಟು ನಾನು ರಾಜಕೀಯಕ್ಕೆ ಪ್ರವೇಶ ಮಾಡಿದೆ. ಅವರಿಗೆ ನೋವು ಕೊಟ್ಟು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದೇನೆ. ಆದರೆ ನಾನು ಪ್ರವೇಶ ಮಾಡಬೇಕಾದರೆ ಅವರ ಗುರಿ ಏನಿತ್ತು, ಆ ಗುರಿಯನ್ನ ಬಹುಶಃ ಈ ನಾಡಿನ ಚಾಮುಂಡೇಶ್ವರಿ ತಾಯಿ
ನನಗೆ ಒತ್ತಡ ಮಾಡಿ ರಾಜಕೀಯಕ್ಕೆ ಕರ್ಕೊಂಬಂದರು ಅಂತಕ್ಕಂಥದ್ದು ನನ್ನ ತಲೆಯಲ್ಲಿ. ಅವ್ರು ಏನು ಮಾಡಲಿಕ್ಕೆ ಸಾಧನೆ ಮಾಡಲಿಕ್ಕೆ ಆಗಲಿಲ್ಲ. ಈ ನನ್ನ ಪುಣ್ಯ ಭೂಮಿ, ನನಗೆ ಜನ್ಮ ಕೊಟ್ಟಂತ ಭೂಮಿ ಇದು ಹಾಸನ. ನನಗೆ ನಿಮ್ಮ ಜೊತೆಯಲ್ಲಿ ಅತ್ಯಂತ ನಿರಂತರವಾದಂಥ ಸಂಪರ್ಕ ನನಗಿಲ್ಲದೆ ಇರಬಹುದು. ಪ್ರತಿನಿತ್ಯ ನಿಮ್ಮ ಜೊತೆ ನಾನು ಒಡನಾಡಿಯಾಗಿ ನಿಮ್ಮ ಜೊತೆಯಲ್ಲಿ ಬೆರೆದೇ ಇರಬಹುದು ನಾನು. ಆದರೆ ಈ ಜಿಲ್ಲೆಯ ಮಣ್ಣು, ಈ ಜಿಲ್ಲೆಯ ನನ್ನ ತಂದೆ ತಾಯಂದಿರು, ಈ ಜಿಲ್ಲೆಯ ನನ್ನ ಯುವಕರನ್ನ ನಾನು ಮರೆಯತಕ್ಕಂಥವನಲ್ಲ. ಈ ಜಿಲ್ಲೆಯ ಮಗನಾಗಿ ಈ ಜಿಲ್ಲೆಗೆ ಗೌರವವನ್ನು ಯಾವ ರೀತಿ ರಾಜ್ಯದಲ್ಲಿ ತಂದುಕೊಡಬೇಕು, ಈ ವೇದಿಕೆ ಮುಖಾಂತರ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ನೀವು ನನಗೆಲ್ಲ ದೇವರ ಸಮಾನ. ನೀವು ನನಗೆ ಯಾವುದೇ ರೀತಿಯ ಹಣ ಸಂಪಾದನೆ ಮಾಡಬೇಕು ಅಂತ ಆಕಾಂಕ್ಷೆಗಳಿಲ್ಲ. ಯಾವುದೇ ರೀತಿಯ ಆಸೆ ಆಕಾಂಕ್ಷೆಗಳಿಲ್ಲ ಹಣ ಮಾಡಬೇಕು ಅಂತೇಳಿ. ವೇದಿಕೆ ಮೇಲೆ ನನ್ನ ಒಬ್ಬರೇ ಮಗ ಕೂತಿದ್ದಾನೆ. ಅವನಿಗೆ ಎಂದೂ ಸಹ ನನಗೆ ಏನು ಆಸ್ತಿ ಮಾಡಿದೀಯಾ, ನನಗೇನು ಕೊಟ್ಟಿದೀಯಾ ಅಂತಕ್ಕಂಥದ್ದನ್ನು ಕೇಳಿಲ್ಲ. ನನಗಿರ್ತಕ್ಕಂಥ ಮುಂದಿನ ನನ್ನ ಆಯುಷು ಈ ನಾಡಿನ 6.5 ಕೋಟಿ ಜನತೆಯ ಪ್ರತಿ ಮನೆಗಳ ಬೆಳಕನ್ನು ಇವತ್ತು ಬೆಳಗಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ನನ್ನ ಆಯುಷನ್ನ ಸಮರ್ಪಣೆ ಮಾಡ್ಕೋಬೇಕು. ಅದರ ಮುಖಾಂತರ ಈ ಜಿಲ್ಲೆಯಲ್ಲಿ ನಾನೇನು ಜನಿಸಿದ್ದೇನೆ ನಿಮ್ಮೆಲ್ಲರಿಗೂ ನಾನು ಗೌರವವನ್ನು ತಂದುಕೊಡಬೇಕು. ಹಾಸನ ಜಿಲ್ಲೆಯ ಮಗ ಇವತ್ತು ಈ ರಾಜ್ಯದಲ್ಲಿ ಅವರ ತಂದೆ ಏನು ಆಸೆಗಳನ್ನ ಇಟ್ಟುಕೊಂಡಿದ್ರು ಅದನ್ನ ಇವತ್ತು ಮಗನಾಗಿ ನೆರವೇರಿಸಿದ್ದಾನೆ. ಈ ಸವಾಲನ್ನ ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಯಾವ ಕಾಂಗ್ರೆಸ್ ನಾಯಕರುಗಳು ಎಲ್ಲಿದೆ ಜನತಾದಳ ನಾಶ ಮಾಡಿದ್ದೇವೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಇವತ್ತಿನ ಈ ಸಭೆ ಪ್ರಥಮ ಬಾರಿ ಲೋಕಸಭೆಯ ಚುನಾವಣೆಗಳಾದ ನಂತರ ಹಾಸನ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ನೀವು ಏರ್ಪಾಡು ಮಾಡಿದ್ದೀರಿ. ರೇವಣ್ಣ ಅವರು ಕಳೆದ ಒಂದು ವಾರದಿಂದ ನಮ್ಮ ಶಾಸಕ ಮಿತ್ರಗಳು ಮಂಜಣ್ಣ ಅವರು, ಬಾಲಣ್ಣ, ಕುಮಾರಸ್ವಾಮಿ, ನಮ್ಮ ಸ್ವರೂಪ್ ಅವರು, ಹಾಗೆ ಸೂರಜ್ ಇರ್ಬೋದು, ನಮ್ಮ ಪಕ್ಷದ ಹಲವಾರು ಮುಖಂಡರುಗಳು ನೀವೆಲ್ಲ ಕಳೆದ 15-20 ದಿವಸಗಳಿಂದ ಶ್ರಮ ಹಾಕಿದ್ದೀರಿ. ಈ ವೇದಿಕೆ ಮುಖಾಂತರ ಈ ಸಭೆಯನ್ನು ಯಶಸ್ಸುಗೊಳಿಸಿರ್ತಕ್ಕಂಥ ಇದು ದೇವೇಗೌಡರು ಮಾತನಾಡಬೇಕಾದ್ರೆ ರಾಜ್ಯದ ಮೂಲೆ ಮೂಲೆಯಿಂದ ಬಂದಂಥವರು ಅಂತ ಹೇಳ್ತಾ ಇದ್ದಾರೆ. 2 ಬಾರಿ ಹೇಳಿದ್ರು. ಈ ಕಾರ್ಯಕ್ರಮ ರಾಜ್ಯದ ಮೂಲೆಯಿಂದ ಬಂದಿರತಕ್ಕಂಥದ್ದು. ಕಳೆದ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳಾಗಿ ಚುನಾವಣೆಯಲ್ಲಿ ನಿಂತರು ಅಂತ ನಮ್ಮ ನಾಯಕರುಗಳು ವೇದಿಕೆ ಮೇಲೆ ಬಂದಿದ್ದಾರೆ ರಾಜ್ಯದ ಮೂಲ ಮೂಲೆಯಿಂದ. ಆದರೆ ಈ ಸಭೆ ಇವತ್ತು ಈ ಒಂದು ವೇದಿಕೆ ಸಂಪೂರ್ಣ ತುಂಬಿರತಕ್ಕಂಥದ್ದೇನಿದೆ, ಇವತ್ತು 2-2.5 ಲಕ್ಷ ಜನ ಸ್ವಯಂ ನೀವೇ ಈ ಸಭೆಯನ್ನು ಯಶಸ್ಸುಗೊಳಿಸಬೇಕು ಅಂತ ಏನು ಬಂದಿರಿ. ಇದು ಕೇವಲ ಹಾಸನ ಜಿಲ್ಲೆಯ ಜನ ಬಂದಿರತಕ್ಕಂಥ ಕಾರ್ಯಕ್ರಮ. ಇದು ಪಾಪ ಕಾಂಗ್ರೆಸ್ ಪಕ್ಷದವರು ಸಭೆ ಮಾಡಬೇಕು ಅಂದ್ರೆ 7-8 ಜಿಲ್ಲೆಗಳ ಜನ ತರಬೇಕು. ಅವರು ಸರ್ಕಾರದ ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೋಬೇಕು. ನಾನು ಈ ವೇದಿಕೆ ಮುಖಾಂತರ ಸರ್ಕಾರದ ರಾಜ್ಯದ ಅಧಿಕಾರಿಗಳಿಗೆ ಒಂದು ಮಾತು ಹೇಳ್ತೇನೆ, ಎಚ್ಚರಿಕೆ ಕೊಡ್ತೇನೆ. ಬಹುಶಃ ಈಗೊಂದು 3-4 ದಿನಗಳ ಹಿಂದೆ ನಾನು ನಮ್ಮ ಮಾಧ್ಯಮದ ಸ್ನೇಹಿತರು ಬಿತ್ತರಿಸಿರ್ತಕ್ಕಂಥ ಒಂದು ವರದಿ ನೋಡಿದೆ. ಈ ರಾಜ್ಯದ ಒಬ್ಬ ನಿವೃತ್ತ ನೀರಾವರಿ ಅಧಿಕಾರಿ ಅಧಿಕಾರದಲ್ಲಿದ್ದಾಗ ಕೆಲವು ರಾಜಕೀಯ ವ್ಯಕ್ತಿಗಳ ಒತ್ತಡಕ್ಕೆ ಮಣಿದು ಕಾನೂನು ಬಾಹಿರವಾಗಿ ತೀರ್ಮಾನ ಏನು ತೆಗೆದುಕೊಂಡಿದ್ರು. ಮೊನ್ನೆ ಕೋರ್ಟ್ ಆದೇಶ ಆಗಿದೆ 4 ವರ್ಷಗಳ ಸಜೆ ಅಂತ ಹೇಳಿ. ಈ ಉದಾಹರಣೆಯನ್ನ ಈ ರಾಜ್ಯದ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೇನೆ. ಸನ್ಮಾನ್ಯ ದೇವೇಗೌಡರು ಏನೋ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಬಹುಶಃ ರಾಜ್ಯದ ಇತಿಹಾಸದಲ್ಲಿ ವೀರಪ್ಪನವ್ರನ್ನ ಹಿಡಿಲಿಕ್ಕೆ ಹೋದಂತ ಪೊಲೀಸ್ನವರಿಗೆ ಉಡುಗೊರೆ ಕೊಟ್ಟಿದ್ದು ನಂತರ ಇವತ್ತು ದಂತಿದ ಪೇಪರೆಲ್ಲ ಬಂದಿದೆ ಅಂದರು. ದೇವೇಗೌಡರು ನೋವಿನಿಂದ ಹೇಳ್ತಾ ಇದ್ರು 30 ಲಕ್ಷ ರೂಪಾಯಿಗಳ ಉಡುಗೊರೆ ಕೊಟ್ಟಿದ್ದಾರಂತೆ. ಯಾವ್ಯಾವ ರೀತಿ ನಡೆಸಿದ್ದೀರಿ ತನಿಖೆ ನಾನು ಕಾಣದೇ ಇರೋದ?
ಇವತ್ತು ಪೊಲೀಸ್ ಅಧಿಕಾರಿ, ಹಿರಿಯ ಅಧಿಕಾರಿ, ನಾನು ಸಿದ್ದರಾಮಯ್ಯನವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗಲೇ ವಿಧಾನಸಭೆಯಲ್ಲಿ ಎಚ್ಚರಿಕೆ ಕೊಟ್ಟೆ. ಅವ್ರ ಮುಖ ಕೇಳಿದೆ, ನಿಮ್ಮ ಅಧಿಕಾರದಲ್ಲಿ ಇಟ್ಕೊಂಡಿರ್ತಕ್ಕಂಥ ಅಧಿಕಾರಿಗಳು ಯಾವಂತೂ ಇಲವಾಲ್ದ ಹತ್ರ ಅಲ್ಲಿ ಸಾರಾ ಮಹೇಶ್ ಕೂತಿದ್ದಾರಲ್ಲಿ, ಇಲವಾಲ್ದ ಹತ್ರ ಒಂದು ಬಸ್ನಲ್ಲಿ ಯಾರೋ ಒಬ್ಬ ವ್ಯಾಪಾರಿ, ಚಿನ್ನದ ವ್ಯಾಪಾರಿ ಚಿನ್ನ ಮಾರಾಟ ಮಾಡಿ 3 ಕೋಟಿ ಹಣ ತೆಗೆದುಕೊಂಡು ಬಸ್ಸಲ್ಲಿ ಹೋಗ್ತಿದ್ರೆ ದರೋಡೆ ಮಾಡ್ತಕ್ಕಂಥ ಅಧಿಕಾರಿಗಳನ್ನು ಇಟ್ಕೊಂಡಿರ್ತಕ್ಕಂಥ ನಿಮ್ಮ ಸರ್ಕಾರ ಸಿದ್ದರಾಮಯ್ಯನವರೇ, ದಾರಿ ತಪ್ಪದಕ್ಕಿಂತ ಮುಂಚೆ ಸರಿಪಡಿಸ್ಕೊಳ್ಳಿ ಹಿಂದೆ. ಮೊನ್ನೆ ಏನಾಯ್ತು? ಹಿರಿಯ ಅಧಿಕಾರಿ, ರಾಜ್ಯ ಮಟ್ಟ ಅಲ್ಲ ರಾಷ್ಟ್ರ ಮಟ್ಟದಲ್ಲಾಯ್ತು ಚರ್ಚೆ. ಇದು ನಿಮ್ಮ ಆಡಳಿತ, ಇದು ಪರಿಶುದ್ಧವಾದ ಆಡಳಿತ. ದೇವರಾಜ ಅರಸು ಅವರ ದಾಖಲೆನ ಮುರಿದು ಹೊರಟಿದ್ದಾರಂತೆ. ಏನ್ ದಾಖಲೆ ಮುರಿದಿದ್ದೀರಿ? ಮೊನ್ನೆ ಮಾಧ್ಯಮದ ಸ್ನೇಹಿತರ ಮುಂದೆ ಹೇಳ್ತಾ ಇದ್ದೆ, ಇಲ್ಲಿ ಅಲ್ಪಸಂಖ್ಯಾತ ಬಂಧುಗಳು ಬೆಳಿಗ್ಗೆ ಬಂದು ಹೋಗಿರಬಹುದು, ಬಹಳ ಜನ ಬಂದಿದ್ರಿ. ನಾನು ಬರಬೇಕಾದ್ರೆ ನೋಡಿದೆ. ನಾನು ಯಾರು ಯಾವುದೇ ಪಕ್ಷಕ್ಕೆ ಶಾಶ್ವತ ಅಲ್ಲ. ಪಾಪ ಅಲ್ಪಸಂಖ್ಯಾತರಿಗೆ ಹೇಳ್ತೀನಿ, ಅಲ್ಲೆಲ್ಲೋ ಬೆಂಗಳೂರು ನಗರದಲ್ಲಿ ಬೆಂಗಳೂರು ನಗರದ ತಣಿಸಂದ್ರ, ಅದ್ಯಾವುದೋ ಇನ್ನೊಂದು ಕೋಗಿಲು, ಅಲ್ಲಿ ಶಾಸಕರು ಪಾಪ ಇಲ್ಲಿ ಜಿಲ್ಲಾ ಮಂತ್ರಿಗಳವರೀಗ ಈಗಾಗಲೇ 3-4 ವರ್ಷದಿಂದ ಅಲ್ಲಿ ಮನೆ ಕಟ್ಕೊಂಡಿದ್ರಲ್ಲ, ಆ ಶಾಸಕರಿಗೆ, ಆ ಮಂತ್ರಿಗಳಿಗೆ ಗೊತ್ತಾಗಲಿಲ್ವ ಇವರೆಲ್ಲ ಸರ್ಕಾರಿ ಭೂಮಿ ಒತ್ತುವರಿ ಮಾಡಿ ಮನೆ ಕಟ್ಟಿದ್ದಾರೆ ಅಂತೇಳಿ? ಈ ವರ್ಷ ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರಿನಲ್ಲಿ 8 ಡಿಗ್ರಿ 9 ಡಿಗ್ರಿ ಚಳಿ, ಮಕ್ಕಳು ಮಲಗ್ಲಿಕ್ಕಾಗಲ್ಲ. ಅವ್ರನ್ನ ಏಕಾಏಕಿ ಆ ತಣಿಸಂದ್ರ ಕೋಗಿಲು ಗ್ರಾಮದಲ್ಲಿ ಬುಲ್ಡೋಸರ್ ತಗೊಂಡೋಗಿ ಆ ಮನೆಗಳನ್ನು ಕೆಡವುದರಲ್ಲ, ಅದು ನೋಡ್ಬಿಟ್ರೆ ಯಾವುದೋ ಸಿರಿಯಾದಲ್ಲಿ ಎಲ್ಲ ಬಾಂಬ್ ಬ್ಲಾಸ್ಟ್ ಆಗಿದೆಯಲ್ಲ, ಉಕ್ರೇನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆಯಲ್ಲ, ಆ ರೀತಿ ಇಲ್ಲಾರೋ ಬಾಂಬ್ ಹಾಕಿದ್ದಾರೆ ಅಂತಕ್ಕಂಥ ರೀತಿಯ ಚಿತ್ರಣ ತೋರಿಸ್ತಾರೆ ನಮ್ಮ ಮಾಧ್ಯಮದ ಸ್ನೇಹಿತರು. ಅದೇಂಥದ್ದು 10 ದಿವಸದಲ್ಲಿ ಮನೆ ಕೊಡ್ತೀವಿ, 2 ದಿವಸದಲ್ಲಿ ಮನೆ ಕೊಡ್ತೀವಿ. ಎಷ್ಟು ದಿವಸ ಆಯಿತು ಮನೆ ಕೊಟ್ರ? ಅಲ್ಪಸಂಖ್ಯಾತ ಬಂಧುಗಳು, ಮುಸಲ್ಮಾನ್ ಬಂಧುಗಳಿಗೆ ಮನವಿ ಮಾಡ್ತೇನೆ, ನಿಮ್ಮ ಕುಟುಂಬದ ಸಣ್ಣ ಮಕ್ಕಳನ್ನ ಆ ಚಳಿ ಒಳಗೆ ಮಲಗಿಸಬೇಕಾದ ಪರಿಸ್ಥಿತಿ ತಂದಂಥದ್ದು ಜನತಾದಳ ಅಲ್ಲ. ಮುಸಲ್ಮಾನ್ ಬಂಧುಗಳಿಗೆ ಯಾವ ನಮ್ಮ ಪಕ್ಷ ನಮ್ಮ ರಕ್ಷಣೆ ಕೊಡ್ತಾರೆ, ಆ ಕಾಂಗ್ರೆಸ್ ಪಕ್ಷ ನಂಬಿ ಇವತ್ತು ಸಹ ನಿಮ್ಮನ್ನ ಯಾವ ಮಟ್ಟಕ್ಕೆ ಇಟ್ಟಿದ್ದಾರೆ ಮುಸಲ್ಮಾನ್ ಬಂಧುಗಳು ಅರ್ಥ ಮಾಡ್ಕೊಳ್ಳಿ. ಇವತ್ತು ಅವರೆಲ್ಲ ಬೀದಿಲಿದ್ದಾರೆ. ತಣಿಸಂದ್ರ ಭಾಗದಲ್ಲಿ ಅಲ್ಲೆಲ್ಲ ನಮ್ಮ ರಮೇಶ್ ಗೌಡ್ನು ಇರಬೇಕು, ಅಲ್ಲೇ ವಾಸವನೇ, ಇಲ್ಲೆಲ್ಲ ಕೂತಿರ್ಬೇಕು. ಪಾಪ ಅವ್ರು ಅಳುತ್ತಾರೆ, ನಾವು 50 ಲಕ್ಷ 30 ಲಕ್ಷ ಹಣ ಕೊಟ್ಟು ಖರೀದಿ ಮಾಡಿದ್ದೀವಿ, ಯಾತಕ್ಕೆ ನಮ್ಮನ್ನು ಈ ಥರ ಮಾಡ್ತಾ ಇದ್ದೀರಿ? ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿಸ್ಕೊಂಡಿದ್ದೀರಿ, ನೀರಿಗೆ ಬಿಲ್ ಕಟ್ಟಿಸ್ಕೊಂಡಿದ್ದೀರಿ, ಅಂಥವ್ರನ್ನ ಬೀದಿಗೆ ತಂದು ಹಾಕಿ ನಿಮ್ಗೇನಾದರೂ ಮಾನವೀಯತೆ, ಮನುಷ್ಯತ್ವ ಇದೆಯಾ ಈ ಸರ್ಕಾರಕ್ಕೆ? ಸಣ್ಣ ಸಣ್ಣ ಮಕ್ಕಳು, ಗರ್ಭಿಣಿ ತಾಯಂದರು ಬೀದಿರ ಮಲಗಿದ್ದಾರೆ ಚಳಿ ಒಳಗೆ, ಒಂದು ಬೆಡ್ಶೀಟ್ ಇಲ್ಲ, ಯಾವ ರೀತಿ ಬದುಕಲಿಕ್ಕೆ ಸಾಧ್ಯ? ಆ ಬಳ್ಳಾರಿ ಘಟನೆ ಅದೊಂದು ಹೇಳಕ್ ಹೋದ್ರೆ ಒಂದು 10 ನಿಮಿಷ ಬೇಕು. ನಾನು ಈಗ ಸಮಯ ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ, ನೀವೆಲ್ಲ ಇನ್ನು ಊರಿಗೆ ವಾಪಸ್ ಹೋಗಬೇಕಾಗಿದೆ. ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ, ನಾನು ಆಕಸ್ಮಿಕವಾಗಿ ರಾಜಕೀಯಕ್ಕೆ ಬಂದಿದ್ದೇನೆ. ದೇವರ ದಯೆ 2 ಬಾರಿ ಮುಖ್ಯಮಂತ್ರಿ ಆಗಿದ್ದೇನೆ. ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ನನ್ನ ತಂದೆಗೆ ನೋವು ಕೊಟ್ಟಾದೆ, ಆದರೆ ಅವ್ರು ಕೊಟ್ಟಂಥ ನೋವನ್ನು ಯಾವ ರೀತಿ ಸರಿಪಡಿಸಬೇಕು ಅಂತ ಹೇಳಿ ಈ ದೇಹಕ್ಕೆ ದಿನಕ್ಕೆ 20 ಗಂಟೆ ದಂಡನೆ ಕೊಟ್ಟುಕೊಂಡಿದ್ದೇನೆ. ಗ್ರಾಮ ವಾಸ್ತವ್ಯ, ಜನತಾ ದರ್ಶನ, ಯಾವ್ಯಾವ ರೀತಿಯ ಕಾರ್ಯಕ್ರಮ ಕೊಟ್ಟೆ, ಸಾರಾಯಿ ನಿಷೇಧ ಮಾಡಿದೆ. ಈಗಿನ ಸರ್ಕಾರ ಅದೆಂಥದ್ದು 5 ಗ್ಯಾರಂಟಿ ಅಂತೇಳಿ ನಮ್ಮ ಸೂರಜ್ ಏನೋ 6, 7 ಅಂತ ಏನೋ ಲೆಕ್ಕ ಹಾಕ್ತಿದ್ದ. ಯಾವ 5 ಗ್ಯಾರಂಟಿ? ಯಾವ 5 ಗ್ಯಾರಂಟಿ ಇವ್ರದ್ದು? 51,000 ಕೋಟಿ. ನಾನು ಯಾವ ರಾಜ್ಯ ಅಂತ ಹೇಳಲ್ಲ, ಒಂದು ರಾಜ್ಯ ಕೇವಲ 20,000 ಕೋಟಿ ಸಾಲ ಮಾಡಿದರು ಇಲ್ಲಿಯವರೆಗೆ. ಇವತ್ತು 1,250 ರೂಪಾಯಿ ಕೊಡ್ಲಿಕ್ಕೆ ಹೋಗಿ ಪ್ರತಿ ಕುಟುಂಬದ ಹೆಣ್ಣು ಮಕ್ಕಳಿಗೆ ಆ ರಾಜ್ಯದಲ್ಲಿ 4,500 ಕೋಟಿ ಸಾಲ ಆಗಿದೆ. 4,500 ಕೋಟಿ ಸಾಲ ಆಗಿದೆ. ಇದು ಆ ಒಂದು ರಾಜ್ಯದ ಪರಿಸ್ಥಿತಿ. ನಮ್ಮ ರಾಜ್ಯ 8 ಲಕ್ಷ ಕೋಟಿ ಸಾಲ ಈ ವರ್ಷ ನಾಡಿದ್ದು ಬಜೆಟ್ ಮಾಡ್ತಾರಂತೇನೋ ಪ್ರಿಪರೇಷನ್ ನಡೀತಾ ಇದೆ.
ಅದೆಂಥದ್ದು 17ನೇದು 18ದು ದಾಖಲೆ ಬಜೆಟ್. ಈ ವರ್ಷ ಎಷ್ಟು ಕೋಟಿ ಸಾಲ ಮಾಡ್ತಾರ ಗೊತ್ತಿಲ್ಲ, ಎಷ್ಟು ಲಕ್ಷ ಕೋಟಿ. ಇದು ಇವ್ರ ಕತೆ. ಇನ್ನು ಸಾರಾಯಿ, ನಾನು ಹೇಳಿದೆ, ನಾನು ಸಾರಾಯಿ ನಿಷೇಧ ಮಾಡಬೇಕು ಅಂತ ಹಳ್ಳಿಯ ತಾಯಂದರು ಹೇಳಿದ್ರಿ ನನಗೆ, ಸಂಪೂರ್ಣ ರದ್ದು ಮಾಡಿದೆ. ಹಣದ ಆಸೆಗೆ ಒಳಗಾಗಲಿಲ್ಲ. ಒಬ್ಬ ಹಳ್ಳಿಯ ಹುಡುಗ ಲಾಟ್ರಿಯ ವ್ಯಾಮೋಹಕ್ಕೆ ಒಳಗಾಗಿ ಮನೆ ಮುಂದೆ ಬಂದ, 2 ಲಕ್ಷ ಸಾಲ ಮಾಡ್ಕೊಂಡಿದ್ದೇನೆ, ಸಾಲ ತೀರಿಸ್ತಾ ಇದ್ರೆ ನಾನು ನಮ್ಮ ಕುಟುಂಬ ಸೂಸೈಡ್ ಮಾಡ್ಕೋತೀವಿ, ಆತ್ಮಹತ್ಯೆ ಮಾಡ್ಕೋತೀವಿ ಅಂತ. ಅವತ್ತೇ ಈ ರಾಜ್ಯದಲ್ಲಿ ತೀರ್ಮಾನ ಮಾಡದೆ, ಯಾರು ತೀರ್ಮಾನ ಮಾಡಲಿಲ್ಲ. ಯಾರು ಮಾಡಿದ್ದು? ನೀವು ಬೆಳೆಸಿರ ನಿಮ್ಮ ಮನೆ ಮಗ ಅಂತಕ್ಕಂಥದ್ದು ಒಂದು ಸ್ಥಾನ ನೀವೇನು ಕೊಟ್ಟಿದ್ದೀರಿ. ನಿಮ್ಮ ಮನೆಯ ಮಗ ಕುಮಾರಸ್ವಾಮಿ ಇವತ್ತು ಲಾಟ್ರಿಯ ನಿಷೇಧ ಮಾಡಿದಂಥದ್ದು ಈ ರಾಜ್ಯದಲ್ಲಿ. ಇವತ್ತೇನಾಗಿದೆ, ಬೇರೆ ಎಲ್ಲೋ ಬೇಡ, ಅರಸೀಕೆರೆ ಗುಡ್ಡಕ್ಕೆ ಹೋಗಿ ಏನಪ್ಪ ಶಕಣ ಯಾವ ಥರ ಮಟಕ ಆಡಿಸ್ತಾರೆ, ಏನೇನು ನಡೆಸ್ತಾರೆ ಪಾಪ, ಎಷ್ಟು ಜನ ಬೀದಿಗೆ ತಂದು ನಿಲ್ಲಿಸಿದ್ದಾರೆ ಪಾಪ ಹೇಳ್ತಾರೆ. ಇವತ್ತು ಅರಸೀಕೆರೆ ಜನ ಈಗಾಗಲೇ ಖಾಲಿ ಆಗ್ಬಿಟ್ಟಿರ್ಬೇಕೇನೋ ಗೊತ್ತಿಲ್ಲ ನನಗೆ. 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ಇಲ್ಲಿ ಬಾಲನು ಇಲ್ಲಿ ನಿಂತಿದ್ದಾನೆ. ಇವನು ಇಂಜಿನಿಯರಿಂಗ್ ಕಾಲೇಜ್ ಬೇಕು ಚನ್ನರಾಯಪಟ್ಟಣಕ್ಕೆ ಅಂತಾನೆ, ಅರಸೀಕೆರೆಯಲ್ಲಿ ಅವರು ಇಂಜಿನಿಯರಿಂಗ್ ಕಾಲೇಜ್ ಬೇಕು ಅಂತಾರೆ. ಅಧಿಕಾರಿಗಳು ಹೇಳ್ತಾರೆ, ಸರ್ ಈಗಾಗಲೇ ಹಾಸನದಲ್ಲಿ ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ನೀವು ಹಿಂದೆನೇ ಮಾಡಿದ್ದೀರಿ, ಇನ್ನು ಅಲ್ಲಿ ರೇವಣ್ಣವ್ರು ಕೂತವ್ರೆ, ಮಸ್ಲೆ ಹೊಸಳ್ಳಿಲಿ ಅಲ್ಲೊಂದು ಬೇಕು ಅಂತ ಹೇಳಿ ಅವರೊಂದು ಇಂಜಿನಿಯರಿಂಗ್ ಕಾಲೇಜು. ಕೊನೆಗೆ ನಾನು ತೀರ್ಮಾನ ಮಾಡಬೇಕಾದ್ರೆ ಈ ವೇದಿಕೆ ಮುಖಾಂತರ ಅರಸೀಕೆರೆಯ ನನ್ನ ತಂದೆ ತಾಯಂದರಿಗೆ ನಾನು ಹೇಳ್ತಕ್ಕಂಥದ್ದು, ನಾನು ಅರಸೀಕೆರೆಗೆ ಅಧಿಕಾರಿಗಳು ವಿರೋಧ ಇದ್ದರೂ ಇಂಜಿನಿಯರಿಂಗ್ ಕಾಲೇಜ್ನ ಕೊಡಲಿಕ್ಕೆ ಕಾರಣ, ಅರಸೀಕೆರೆಯಲ್ಲಿ ನೀರಾವರಿ ಪ್ರದೇಶ ಇಲ್ಲ, ಬಡತನ ಇದೆ, ಅಲ್ಲಿಯ ಮಕ್ಕಳಿಗೆ ಒಳ್ಳೆ ವಿದ್ಯೆ ದೊರಕಲಿ, ಆ ಮಕ್ಕಳು ನಮ್ಮ ಥರ ಬೆಳಿಬೇಕು ಅಂತ ಹೇಳಿ ಅರಸೀಕೆರೆಗೆ ಇಂಜಿನಿಯರಿಂಗ್ ಕಾಲೇಜನ್ನು ಸ್ಯಾಂಕ್ಷನ್ ಮಾಡಿ ಬಾಲಣ್ಣನಿಗೆ ಹೇಳಿದೆ. ಮುಂದೆ ಸ್ವಲ್ಪ ಒಳ್ಳೆ ದಿನಗಳು ಬಂದರೆ ಚನ್ನರಾಯಪಟ್ಟಣಕ್ಕೂ ಒಂದು ಕೊಡೋಣ ಅಂತೆ. ನಾನಿವತ್ತು ಬರಬೇಕಾದ್ರೆ ಮೈಸೂರಿನ ನಮ್ಮ ಲೀಡರ್ ಹೇಳ್ತಾ ಇದ್ರು ನನಗೆ, ಮೈಸೂರಿನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರು 8 ವರ್ಷದ ಮುಖ್ಯಮಂತ್ರಿಗಳು ಈಗಾಗಲೇ ದಾಖಲೆ ನಿರ್ಮಾಣ ಮಾಡಿಬಿಟ್ರು, ದೇವರಾಜ ಅರಸು ಅವರ ದಾಖಲೆನ. ಒಂದೇ ಒಂದು ಸರ್ಕಾರಿ ಕಾಲೇಜ್ ಇಲ್ಲ, ಇಂಜಿನಿಯರಿಂಗ್ ಕಾಲೇಜು ಮೈಸೂರು ಜಿಲ್ಲೆಯಲ್ಲಿ. ಏನ್ ಮಹೇಶಣ್ಣ ಇದೆಯಾ? ಸರ್ಕಾರಿ ಕಾಲೇಜ್ ಇದೆಯಾ ಅಲ್ಲಿ ಮೈಸೂರಲ್ಲಿ? ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ. ಅದೇ ಹಾಸನ ಜಿಲ್ಲೆಯಲ್ಲಿ 3 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು. ಏನು ಮಾಡಿದ್ದಾರೆ ದೇವೇಗೌಡರ ಕುಟುಂಬ? ಆ ಪ್ರಶ್ನೆಯನ್ನು ಇಡ್ತಕ್ಕಂಥ ಮಹಾನ್ ನಾಯಕರುಗಳಿಗೆ ದೇವೇಗೌಡರ ಮಗ, ಈ ಜಿಲ್ಲೆಯ ಮಗ 3 ಇಂಜಿನಿಯರಿಂಗ್ ಕಾಲೇಜ್ ಕೊಟ್ಟಿದ್ದೇನಪ್ಪ. ನೀವೇನು ಕೊಟ್ಟಿದ್ದೀರಪ್ಪ? ನೀವೇನು ಕೊಟ್ಟಿದ್ದೀರಿ? ಹಾಸನದ ರಿಂಗ್ ರಸ್ತೆ ಮೊನ್ನೆ ಜಿಲ್ಲಾ ಸಚಿವರೇನೋ ಮಾತನಾಡ್ತಿದ್ದು ನೋಡಿದೆ ಪತ್ರಿಕೆಯಲ್ಲಿ. 8 ವರ್ಷ ಬೇಕಾ 9 ವರ್ಷ ಬೇಕಾ ಜಿಲ್ಲಾ ನಮ್ಮ ಹಾಸನ ಜಿಲ್ಲೆಯ ರಿಂಗ್ ರೋಡ್ ಮಾಡಲಿಕ್ಕೆ? ಅಪ್ಪ ನಿಮ್ಗೆ ಅಧಿಕಾರ ಇದೆ, ಹೌದು 9 ವರ್ಷದಿಂದ ಮಾಡಲಿಲ್ಲ, ಅದಕ್ಕೆ ಯಾರ್ಯಾರ ಕಾರಣ ಹೇಳೋದು ಬೇಡ. ಈಗ ಆಗಿದ್ದೀರಲ್ಲಪ್ಪ, ಸರ್ಕಾರ ಇದೆಯಲ್ಲಪ್ಪ, ಕಂಪ್ಲೀಟ್ ಮಾಡ್ರಪ್ಪ. ಇಲ್ಲಿ ನಮ್ಮ ಏರ್ಪೋರ್ಟು ದೇವೇಗೌಡರು ತೀರ್ಮಾನ ಮಾಡಿದ್ದು 30 ವರ್ಷಗಳ ಹಿಂದೆ. ದೇವೇಗೌಡರು ಏರ್ಪೋರ್ಟ್ನ ಮಾಡಬೇಕು ಅಂತ ಹೊರಟಿದ್ದು ವಿಲಾಸಿ ಜೀವನಕ್ಕಲ್ಲ. ಯಾವನನ್ನ ರೈತರು ಹಾಸನ ಜಿಲ್ಲೆನಲ್ಲಿ ನೀವು ಆಲೂಗೆಡ್ಡೆ ಬೆಳೀತಾ ಇದ್ರಿ, ಆಲೂಗೆಡ್ಡೆ ಬೆಳೆ ಬಹುಶಃ ಇವತ್ತು ಆಲ್ಮೋಸ್ಟ್ ಅಲ್ಲಿ ನಿಂತೋಗಿರಬೇಕೀಗ. ಇವತ್ತು ಆಲೂಗೆಡ್ಡೆ ಬೆಳೆದು ಬದುಕ್ತಾ ಇದ್ದೀರಿ, ಇವತ್ತು ಆ ಪರಿಸ್ಥಿತಿ ಉಳಿದಿಲ್ಲ. 30 ವರ್ಷದ ಹಿಂದೆ ಚಿಂತನೆ ಮಾಡಿದ್ರು, ಯಾವ ಆಲೂಗೆಡ್ಡೆಯನ್ನ ಹೊರ ದೇಶಗಳಿಗೆ ರಫ್ತು ಮಾಡ್ತಕ್ಕಂಥ ವೆರೈಟಿಯನ್ನು ತಂದು ನನ್ನ ರೈತರಿಗೆ ಉತ್ತಮವಾದ ಬೆಳೆಯನ್ನ ಬೆಳಿಲಿಕ್ಕೆ ತಯಾರು ಮಾಡಿ, ಆ ರೈತರು ಬೆಳೆದಂಥ ಬೆಳೆಯನ್ನ ಹೊರದೇಶಗಳಿಗೆ ಸಾಗಿಸ್ಲಿಕ್ಕೆ ಏರ್ ಕಾರ್ಗೋಗಳನ್ನು, ವಿಮಾನಗಳನ್ನು ಈ ಒಂದು ಹಾಸನ ಜಿಲ್ಲೆಯಲ್ಲಿ ಬರ್ತಕ್ಕಂಥ ವ್ಯವಸ್ಥೆ ತರಬೇಕು ಅಂತೇಳಿ 30 ವರ್ಷಗಳೇ ಆಗಿರ್ಬೇಕಾಗಲಿ. ಈ ರಾಜ್ಯದಲ್ಲಿ ಯಾವುದೇ ಭಾಗದಲ್ಲಿ ಬೆಂಗಳೂರು ಬಿಟ್ಟರೆ ಏರ್ಪೋರ್ಟ್ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಏರ್ಪೋರ್ಟ್ ಮಾಡಬೇಕು ಅಂತ ಕನಸು ಕಂಡಂತರವರು. ಇದಕ್ಕೆ ಯಾರ್ಯಾರು ನಮಗೆ ದ್ರೋಹ ಮಾಡಿದ್ದಾರೆ ಈ ಜಿಲ್ಲೆಗೆ, ನಾನೀಗ ವೇದಿಕೆ ಮೇಲೆ ಚರ್ಚೆ ಮಾಡೋಕ್ಕಾಗಲ್ಲ.
ಯಾರ್ಯಾರಿಂದ ದ್ರೋಹ ಆಯಿತು ಈ ಜಿಲ್ಲೆಯ ಅಭಿವೃದ್ಧಿ. ರೇವಣ್ಣ ಬಹುಶಃ ನನಗೆ ರೇಗಿಸೋರು. ಏನಾದರೂ ಸರ್ಕಾರದಲ್ಲಿ ಏನಾದರೂ ನೇಣಾಕ ಬಂದ್ರು ಒಂದು ಹಗ್ಗ ಸಿಗ್ತಿದ್ರೆ ಅದೇ ಒಂದು ನನಗೂ ಕೊಡುವಂತ ಅಂದ್ಬಿಟ್ಟು ಕೇಳ್ತೇನೆ. ರೇವಣ್ಣ ಅಂತ ಮಟ್ಟಿಗೆ ಅಭಿವೃದ್ಧಿ ಅಂದರೆ ಏನು ಸಿಕ್ಕಿದ್ರು ಬೇಕು ಅಂತ ಹೇಳ್ತಾನೆ ಅಂತ ಹೇಳಿ. ಇವತ್ತೇನಾದರೂ ಹಾಸನ ಜಿಲ್ಲೆಯಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದನ್ನ ಕಂಡಿದ್ರೆ ಹಾಸನ ಜಿಲ್ಲೆಯ ನಗರದ ಜನತೆಗೂ ನಾನು ಮನವಿ ಮಾಡ್ತೇನೆ. ನಾವು ಬರೀ ಕೇವಲ ರೈತರ ಪಕ್ಷ ಅಲ್ಲ, ಇದು ರೈತರು ಶಕ್ತಿ ಕೊಟ್ಟಿರೋ ಪಕ್ಷ ಇದು. ಆದರೆ ಇವತ್ತು ರಾಜ್ಯದ ನಗರ ಪ್ರದೇಶಗಳಲ್ಲೂ ಅಭಿವೃದ್ಧಿಗೆ ಯಾವ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ, ದಾಖಲೆಗಳನ್ನು ಕೊಡಲಿಕ್ಕೆ ತಯಾರಾಗಿದ್ದೇನೆ. ಸಿದ್ದರಾಮಯ್ಯನವರ 8 ವರ್ಷದ ಆಡಳಿತ, ಕಾಂಗ್ರೆಸ್ನವರ 50 ವರ್ಷದ ಆಡಳಿತ, ಸವಾಲು ಸ್ವೀಕಾರ ಮಾಡ್ತೀನಿ ಚರ್ಚೆ ಮಾಡ್ಲಿಕ್ಕೆ. ನಾನು ಕೇವಲ ಇದ್ದಂತ 20 ತಿಂಗಳು 14 ತಿಂಗಳು 2 ಬಾರಿ ಸ್ವತಂತ್ರವಾದ ಸರ್ಕಾರ ಅಲ್ಲ ನಂದು, ಬೇರೆ ಪಕ್ಷಗಳ ಹಂಗನಲ್ಲಾದಂಥವನು ನಾನು. ಅಂತ ಸಂದರ್ಭದಲ್ಲೂ ಯಾವ ರೀತಿಯಲ್ಲಿ ಸರ್ಕಾರ ನಡೆಸಿಕೊಟ್ಟಿದ್ದೇನೆ. 2018 ಹೇಳಿದೆ ನಾನು, ನನಗೇನಾದರೂ ಒಂದು ಬಾರಿ ಅಧಿಕಾರ ಕೊಟ್ಟರೆ ನನ್ನ ರೈತರು ಆತ್ಮಹತ್ಯೆ ಮಾಡ್ಕೋಬೇಡಿ, ನಿಮ್ಮ ಸಾಲ ಸಂಪೂರ್ಣ ಮನ್ನಾ ಮಾಡಿಕೊಡ್ತೀವಿ ಅಂತ. ಎಲ್ಲಿ ತರ್ತಾನೆ ದುಡ್ಡನ್ನ, ಇವನೆಲ್ಲ ಅಧಿಕಾರಿಗೆ ಬರ್ತಾನೆ ಅಂದರು. ಕೊನೆಗೆ ಸದ್ಯ ಅವರೇ ನಮ್ಮ ಮನೆ ಬಾಗಿಲಿಗೆ ಬಂದರು ಸ್ವಲ್ಪ ದಿವಸ. ಅವತ್ತು ನಾನು ಅವ್ರ ಜೊತೆ ಸೇರಕ್ಕೆ ನಮ್ಮ ಮನಸ್ಸು ಒಪ್ಪಿರಲಿಲ್ಲ. ಆದರೆ ನನಗೆ ಒಂದು ಮನಸ್ಸಿನಲ್ಲಿತ್ತು, ನನ್ನ ರೈತರಿಗೆ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ದೆ. ಏನಾದರೂ ಮಾಡಿ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಮಾಡಬೇಕು ಅಂತ ಹೇಳಿ ಆ 14 ತಿಂಗಳ ಆಡಳಿತದಲ್ಲಿ 25,000 ಕೋಟಿ ಹೊಂದಿಸಿ, ಬಹುಶಃ ಹಾಸನ ಜಿಲ್ಲೆಯಲ್ಲಿ ಇದ್ದಾರೆ ನಮ್ಮ ಶಾಸಕರು. ಅಡ ಹಿಂದಿನ ಸರ್ಕಾರದಲ್ಲಿ ಏನೋ ಒಂದು ರಾಹುಲ್ ಗಾಂಧಿ ಹೇಳ್ದ ಅಂತ 50,000 ಸಾಲ ಮನ್ನಾ ಅಂತ ಹೇಳವ್ರೆ, ನೀನು ಏನಾದರೂ ಮಾಡಿ ಸಹಕಾರಿ ಕ್ಷೇತ್ರದ್ದು ಇನ್ನೊಂದು ರೌಂಡ್ ಸಾಲ ಮನ್ನಾ ಮಾಡು ಅಂದರು. ಮೊದಲು ಇವರೆಲ್ಲ ಹೇಳಿದ್ರು, ರೇವಣ್ಣ ಅವರು ಬಾಲು ಇಲ್ಲ, 25,000 ಕೊಟ್ಬಿಡು ಸಾಕು ನನ್ನ ರೈತರಿಗೆ ಅಂದರು. ನಾನು 25 ಕೊನೆಗೆ ಒಪ್ಕೊಂಡ್ರೆ, ಇಲ್ಲ ಇಲ್ಲ ಒಂದು 50,000ನಾದರೂ ಮಾಡು. ಕೊನೆಗೆ ನಾನು ಇವ್ರಿಗೆ ಯಾರಿಗೂ ಹೇಳಲಿಲ್ಲ. ಬಜೆಟ್ ಪುಸ್ತಕ ಓದಬೇಕಾದರೆ ಸಹಕಾರಿ ಕ್ಷೇತ್ರದ ರೈತರಿಗೂ ಪುನಃ ಈ ನಾಡಿನಲ್ಲಿ 1 ಲಕ್ಷ ರೂಪಾಯಿನ ಸಾಲ ಮನ್ನಾ ಮಾಡ್ತಕ್ಕಂಥ ತೀರ್ಮಾನ ಮಾಡಿದೆ. ಅದರಿಂದ ಇವತ್ತು ನಿಮ್ಮ DCC ಬ್ಯಾಂಕ್ಗಳು ಬದುಕವೆ, ಅದರಿಂದ ಬದುಕಿದ್ದಾವೆ. ಇವರೇನು ಕೊಟ್ಟಿದ್ದಾರೆ 5 ವರ್ಷದಲ್ಲಿ ಹೇಳಿ ಇವರು ರೈತನಿಗೆ. ನಾನು 25,000 ಕೋಟಿ ಮನ್ನಾ ಮಾಡಿದಾಗ ಯಾವ ಈ ರಾಜ್ಯದ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರಿದ್ದಾರೆ, ಅವ್ರ ಮುಂದೆ ಹೋಗಿ ನಾನು ರೈತರ ಸಾಲ ಮನ್ನಾ ಮಾಡಿದ್ದೀನಿ, ನೀವು ಸಹಕಾರ ಕೊಡಬೇಕು, ನೀವು ದುಡ್ಡು ಕೊಡಿ ಅಂತ ಕೇಳಲಿಲ್ಲ. ನಾನು ಆ ಸಾಲ ಮನ್ನಾ ಮಾಡಿದ್ದು ನಿಮ್ಮ ದುಡ್ಡು, ನಿಮ್ಮ ತೆರಿಗೆ ಹಣ, ನಿಮ್ಮ ದುಡ್ಡಿಗೆ ಸಾಲ ಮನ್ನಾ ಮಾಡ್ತಕ್ಕಂಥದ್ದು ನಿಮ್ಮ ದುಡ್ಡನ್ನು ಮಾಡಿಕೊಟ್ಟೆ. ನಾನು ಸಾಲ ಮನ್ನಾ ಮಾಡ್ತಾ ಇದ್ದೇನೆ. ನಮ್ಮ ಕೂಲಿ ಕಾರ್ಮಿಕರು ಬೆಳಗ್ಗೆಯಿಂದ ಕಷ್ಟಪಟ್ಟು ಜೀವನ ಮಾಡಿ ಸಾಯಂಕಾಲ ಏನೋ ಒಂದು ಆ ದೇಹಕ್ಕೆ ದಂಡನೆ ಆಗಿರ್ತದೆ ಅಂತೇಳಿ ಬಾಟ್ಲು ತಗೋತಾರಲ್ಲ, ನಾನು ಸಾಲ ಮನ್ನಾ ಮಾಡಿದ್ದೀನಿ ಅಂತ ಈ ಸರ್ಕಾರದಲ್ಲಿ ಗ್ಯಾರಂಟಿ ಅಂತ ಹೇಳಿ 3 ಬಾರಿನೋ 4 ಬಾರಿನೋ ಆ ಕ್ವಾರ್ಟರ್ ಬಾಟಲ್ ರೇಟ್ ರೈಸ್ ಮಾಡಿದ್ರು, ನಿಮ್ಮ ಜೋಬಕ್ಕೆ ಕತ್ರೆ ಹಾಕಿದ್ರು. ಆ ಕೆಲಸ ನಾನು ಮಾಡದ್ನ? ದಯವಿಟ್ಟು ಇದೆಲ್ಲವನ್ನ ಯೋಚನೆ ಮಾಡಿ ಇವತ್ತು ಒಂದು ತೀರ್ಮಾನ ಮಾಡಿ, ಈ ಜಿಲ್ಲೆಯ ಜನತೆ ಮುಂದಿನ ಸಲ ಚುನಾವಣೆ ಯಾವಾಗಲೇ ಆಗಲಿ, ಇವತ್ತು BJP JDS ನ ಮೈತ್ರಿ ನಾವೇನು ಉತ್ತಮ ಅಂತ ರೀತಿಯಲ್ಲಿ ಹೋಗ್ತಾ ಇದ್ದೇವೆ. ಪ್ರಧಾನಮಂತ್ರಿಗಳು ನನಗೆ ಒಳ್ಳೆ ಎಲ್ಲ ರೀತಿಯ ಸಹಕಾರ ಏನು ಕೊಟ್ಟಿದ್ದಾರೆ ಕೇಂದ್ರದ ಮಂತ್ರಿಯಾಗಿ ಕೆಲಸ ಮಾಡಲಿಕ್ಕೆ. ರೇವಣ್ಣ ಅವರು ಹಲವಾರು ಬಾರಿ ಈಗಲೂ ಹೇಳ್ತಾರೆ, ಹಾಸನ ಜಿಲ್ಲೆಯ ಯುವಕರಿಗೆ ಕೆಲಸ ಕೊಡಲಿಕ್ಕೆ ಏನಾದರೂ ಮಾಡಿ ಕಾರ್ಖಾನೆ ಮತ್ತಿಲ್ಲಿ ಏನಾದರೂ ತರಬೇಕು ಅಂತ ಹೇಳಿ. ಅದು ಒಂದು ಭಾಗ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಬೇಲೂರು, ಸಕಲೇಶ್ಪುರ ಭಾಗದಲ್ಲಿ ನಮ್ಮ ರೈತ ಕುಟುಂಬಗಳು ವನ್ಯ ಪ್ರಾಣಿಗಳ ದಾಳಿಗೆ ಒಳಗಾಗಿ ಸಾವು ನೋವುಗಳು ಪ್ರತಿನಿತ್ಯ ಆಗ್ತಾ ಇದೆ. ಇತ್ತೀಚೆಗೆ ಒಂದು ವಾರದ ಹಿಂದೆ ಒಂದು ಹೆಣ್ಣು ಮಗಳು ಕಾಡಾನೆ ದಾಳಿನಲ್ಲಿ ಪ್ರಾಣ ಕಳ್ಕೊಂಡಂಥದ್ದು ಗಮನಿಸಿದ್ದೇನೆ. 2018 ನಾನೇ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ವರದಿಯನ್ನು ತಯಾರು ಮಾಡಿದ್ದೀನಿ. ಆ ವರದಿಯನ್ನು ಮುಂದೆ ಬಂದಂಥ ಸರ್ಕಾರಗಳು ಜಾರಿಗೆ ತರಲಿಕ್ಕೆ ಹೋಗಿಲ್ಲ. ಇತ್ತೀಚೆಗೆ ಕೆಲವು ಅಧಿಕಾರಿಗಳ ಜೊತೆ ನಾನು ಈ ಒಂದು ವಿಷಯದಲ್ಲಿ ಚರ್ಚೆ ಮಾಡಿದಾಗ ಆ ವರದಿಯನ್ನು ಕಳಿಸ್ಕೊಟ್ಟಿದ್ದಾರೆ. ಸನ್ಮಾನ್ಯ ದೇವೇಗೌಡರ ಒಂದು ಶಕ್ತಿ ಏನಿದೆ ಅವ್ರನ್ನೂ ಉಪಯೋಗ ಮಾಡಿ
ಕೇಂದ್ರದ ಅರಣ್ಯ ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಒಂದು ಹೆಚ್ಚುವರಿ ಹಣವನ್ನು ಬಿಡುಗಡೆ ಮಾಡಿಸಿ ಶಾಶ್ವತವಾದಂಥ ರೀತಿಯಲ್ಲಿ ಇವತ್ತು ಆನೆ ಇರಲಿ, ಚಿರತೆ ಇರಲಿ, ಹುಲಿಗಳಿರಲಿ, ಅದರಿಂದ ಜೀವ ಕಳ್ಕೊತಾ ಇರ್ತಕ್ಕಂಥ ನನ್ನ ಅಣ್ಣ ತಮ್ಮಂದಿರ ತಂದೆ ತಾಯಂದಿರಿಗೆ ಇವತ್ತು ಒಂದು ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನ ನಾನು ದೆಹಲಿಗೆ ಹೋದ ನಂತರ ಈ ಬಗ್ಗೆ ಚರ್ಚೆಯನ್ನು ಮಾಡ್ತೀನಿ. ನಮ್ಮ ಕೆಲವು ಮುಖಂಡರುಗಳನ್ನ ನಾನು ಆ ಒಂದು ಸಂದರ್ಭದಲ್ಲಿ ಬರ್ಲಿಕ್ಕೆ ಹೇಳಿದ್ರೆ ತಾವು ಬನ್ನಿ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಮ್ಮ ಬೇಲೂರು ಸಕಲೇಶ್ಪುರದ ಜನತೆಗೆ ನಾನು ಹೇಳ್ತಕ್ಕಂಥದ್ರ ಮುಖಾಂತರ ಇವತ್ತು ಈ ಸಭೆಯನ್ನು ನೀನು ಯಶಸ್ಸುಗೊಳಿಸಿದ್ದೀರಿ. ಒಂದು ನನ್ನ ಮನವಿ, ಮುಂದೆ ಚುನಾವಣೆ ಯಾವತ್ತೇ ಆಗಲಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು, ಇಂಥ ಒಂದು ದರಿದ್ರ ಸರ್ಕಾರವನ್ನ ಕಿತ್ತೊಗೆಯತಕ್ಕಂಥ ಪಣವನ್ನ ನನ್ನ ಜಿಲ್ಲೆಯಿಂದಲೇ ಪ್ರಾರಂಭ ಆಗಬೇಕು. ಇದನ್ನ ನಿಮ್ಮಲ್ಲಿ ಮನವಿ ಮಾಡ್ತೇನೆ. ಇದನ್ನ ನಿಮ್ಮಲ್ಲಿ ವಿಶೇಷವಾಗಿ ಮನವಿ ಮಾಡ್ತೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮ ಏನಿದೆ, ಬೆಳ್ಳಿ ಹಬ್ಬದ ಕಾರ್ಯಕ್ರಮ, ಇದು ಪ್ರಾರಂಭ. ಇವತ್ತು ಹಾಸನ ಜಿಲ್ಲೆಯ ನನ್ನ ಕಾರ್ಯಕರ್ತ ಬಂಧುಗಳು, ತಂದೆ ತಾಯಂದಿರು ನಮಗೂ ದುಡಿಮೆಯನ್ನು ಮಾಡ್ತಕ್ಕಂಥ ಉತ್ಸಾಹವನ್ನು ಕೊಟ್ಟಿದ್ದೀರಿ. ನಾವು ಪುನಃ ಇವತ್ತು ರಾಜ್ಯದ 30 ಜಿಲ್ಲೆಯಲ್ಲಿ ಇದೇ ರೀತಿಯ ಕಾರ್ಯಕ್ರಮಗಳ ಮುಖಾಂತರ ಯಾವ ಕಾಂಗ್ರೆಸ್ನ ದುರ್ಬಳಕೆಯನ್ನ ಮಾಡಿ ಹಣವನ್ನು ಸಂಪಾದನೆ ಮಾಡಿದ್ದಾರೆ, ಆ ಅಕ್ರಮ ಹಣದಿಂದ ಈ ನಾಡಿನ ಜನತೆಯನ್ನ ನಾವು ಕೊಂಡ್ಕೊತೀವಿ ಅಂತಕ್ಕಂಥ ಅವರ ಒಂದು ದುರಹಂಕಾರ ಏನಿದೆ, ಅದನ್ನು ತಡೆಯತಕ್ಕಂಥ ನಿಟ್ಟಿನಲ್ಲಿ ಈ ನಾಡಿನಲ್ಲಿ ನಿಜವಾದ ಜನಪರವಾದಂತಹ ಜನತೆಯ ಸರ್ಕಾರ 2018ಗೆ ಬರಬೇಕು ಅಂದರೆ ನನ್ನನ್ನು ಜನ್ಮ ಕೊಟ್ಟಿರ್ತಕ್ಕಂಥ ಈ ಜಿಲ್ಲೆಯ ಪುಣ್ಯಭೂಮಿಯಿಂದ ಈ ಕೆಲಸ ಪ್ರಾರಂಭ ಆಗಲಿಕ್ಕೆ ನಿಮ್ಮೆಲ್ಲರಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ಈ ಒಂದು ಪಣವನ್ನು ತೊಡಬೇಕು ಅಂತ ಹೇಳಿ ನಿಮಗೆ ವಂದಿಸಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಆಯ್ತಣ್ಣ. ಆಮೇಲೆ ಇನ್ನೊಂದು ಕೊಂಕನಘಟ್ಟ ಗ್ರಾಮದಲ್ಲಿ ಕೈಗಾರಿಕೆಗಳಿಂದ ಸ್ವಲ್ಪ ಸಮಸ್ಯೆ ಆಗಿರೋದೊಂದು ಅರ್ಜಿ ಕೊಟ್ಟಿದ್ದೀರಿ. 1992-93ರಲ್ಲಿ ಆ ಭಾಗದಲ್ಲಿ ಏನೋ ಒಂದು ಕೈಗಾರಿಕೆಗಳಿಗೆ ಅಕ್ವೈರ್ ಆಗಿದೆ, ಅಲ್ಲಿ ಕೆಲವು ಸಮಸ್ಯೆಗಳು ಕೊಟ್ಟಿದ್ದೀರಿ. ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿ ನಮ್ಮ ಕೊನಕಘಟ್ಟದ ನಮ್ಮ ತಂದೆ ತಾಯಂದ್ರಿಗೆ ಹೇಳ್ತೀವಿ. ಈ ಒಂದು ಸಮಾವೇಶದ